GPR ಟೆಕ್ನಾಲಜಿಯನ್ನು ಬಳಸಿಬಿಟ್ರೆ ಈಸಿ ಆಗುತ್ತಾ? ನೆಲದ ಕೆಳಗಡೆ ಕೆಳಭಾಗದಲ್ಲಿ ಏನಿದೆ ಅಂತ ಹೇಳಿ ಈಸಿಯಾಗಿ ಗೊತ್ತಾಗ್ಬಿಡುತ್ತಾ? ಈ ಗುಂಡಿ, ಆ ಗುಂಡಿ, ಇನ್ನೊಂದು ಗುಂಡಿ, ಮತ್ತೊಂದು ಗುಂಡಿಯನ್ನು ಬಗೆದು ನೋಡುವ ಬದಲಾಗಿ ಮೇಲ್ಗಡೆ GPR ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಮೇಲೆ ಕೆಲಸ ಮಾಡ್ತಕ್ಕಂಥ ಒಂದು ಮಷಿನ್. ಭೂಮಿ ಮೇಲೆ ಅದನ್ನು ಇಟ್ಟಾಗ ನೀವು ಕೆಳಭಾಗದಲ್ಲಿ ಏನಿದೆ, ಮೆಟಲ್ ಇದೆಯಾ, ಯಾವುದಾದ್ರೂ ಅಸ್ಥಿಪಂಜರ ಇದೆಯಾ, ಯಾವುದಾದ್ರೂ ಕೇಬಲ್ ಹಾದು ಹೋಗಿದೆಯಾ, ಪ್ಲಾಸ್ಟಿಕ್ ಏನಾದರೂ ವಸ್ತುಗಳು ಆ ಭಾಗದಲ್ಲಿ ಇದೆಯಾ, ಏನಿದೆ ಒಳಗಡೆ, ನೀರಿನ ಅಂಶ ಇದೆಯಾ, ನೀರಿನ ಪದರಗಳೇನಾದರೂ ಅಲ್ಲಿ ರಚನೆ ಆಗಿದೆಯಾ, ಅಥವಾ ನೀವು ಎಕ್ಸ್ಕವೇಷನ್ ವಿಚಾರಕ್ಕೆ ಅಂತ ಬಂದಾಗ ಉತ್ಖನನ ಕಾರ್ಯ, ಈ ಕಾರ್ಯದಲ್ಲಿ ಭೂಗರ್ಭ ಶಾಸ್ತ್ರಜ್ಞರು ಸ್ವಲ್ಪ ಉತ್ಖನನ ಕಾರ್ಯವನ್ನು ಮಾಡ್ತಾರೆ. ಪುರಾತತ್ವ ಇಲಾಖೆಯವರು ಕೂಡ ಮಾಡ್ತಾರೆ. ಯಾವುದೋ ರಾಜನ ಕಾಲದ್ದು ಮಮ್ಮಿ, ಪಿರಮಿಡ್ಗಳು, ಅದೇನು ನಾವು ಒಳಗಡೆ ಚೆಕ್ ಮಾಡಬೇಕು ಅಂದಾಗ ವಿನಾಕಾರಣವಾಗಿ ದಿನಗಟ್ಟಲೆ ತಿಂಗಳುಗಟ್ಟಲೆ ಅಗಿಯೋ ಬದಲಾಗಿ ಕೆಳಗಡೆ ಏನಿದೆಯಪ್ಪ. ನಿಮ್ಮ ನೆನಪಿರಬೇಕು, ಮೈಸೂರಲ್ಲಿ ಈ ಒಂದು ಇದ್ದಕ್ಕಿದ್ದಂತೆ ಭೂಮಿ ಕುಸಿದುಬಿಟ್ಟಿತ್ತು ಒಂದು ಕಡೆಗೆ. ಅದನ್ನು ಏನಿದೆ ಏನು ಚೆಕ್ ಮಾಡ್ಕೊಂಡಾಗ ಈ ಥರದ್ದೆಲ್ಲ ಬಳಸ್ಕೊಂಡು, ಇಲ್ಲ ಟಿಪ್ಪು ಸುಲ್ತಾನ್ ಕಾಲದ ಒಂದು ಸುರಂಗ ಮಾರ್ಗ ಮಾತ್ರ ಇದೆ, ಅದರಲ್ಲಿ ಚಿನ್ನ ನಿಧಿ ಅದು ಇದು ಏನೂ ಇಲ್ಲ, ಇಂಥ ವಿಚಾರಗಳಲ್ಲಿ ಟೆಕ್ನಾಲಜಿ ಬಳಕೆ ಆಗುತ್ತೆ. ಏನಾಗ್ತಾ ಇದೆ, 13 ಗುಂಡಿ ಧರ್ಮಸ್ಥಳ ಅಥವಾ ನೇತ್ರಾವತಿಯ ಭಾಗದಲ್ಲಿ 13 ಗುಂಡಿಗಳ ಕಥೆ ಇದು. ಈ ಗುಂಡಿನ ತೋಡಿ ಯಾವುದರ ಒಂದರಲ್ಲಿ ಸಿಗುತ್ತೆ ಸಿಗಲ್ಲ ಎನ್ನುವ ಬದಲಾಗಿ ದೂರದಾರ ಏನೋ ಮಾರ್ಕ್ ಮಾಡ್ತಾನಪ್ಪ, ಅಲ್ಲಿ ಹೋಗಿ ಆ ಮಷಿನ್ ಇಟ್ಟರೆ ಸಾಕು, ಕೆಲವೇ ಸೆಕೆಂಡ್ಗಳಲ್ಲಿ ಅದರ ಇಮೇಜ್ ಬರುತ್ತೆ ನಿಮಗೆ. ಅದರ ಇಮೇಜ್ 2 ಅಡಿ ಆಳದಲ್ಲೋ 5 ಅಡಿ ಆಳದಲ್ಲೋ 10 ಅಡಿ ಆಳದಲ್ಲೋ ಏನಿದೆ ಇನ್ನೊಂದು ಗೊತ್ತಾಗುತ್ತಲ್ಲ, ಅಲ್ಲಿಗೆ ಅದು ಸಾಕಲ್ವಾ? ತುಂಬ ದಿನಗಳ ಕಾಲ ಅದನ್ನು ಎಳೆದುಕೊಂಡು ಹೋಗೋ ಬದಲಿಗೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಈ ಒಂದು ಯಂತ್ರವನ್ನು ಬಳಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಅನುಕೂಲಕರ ಅಂತ ಒಂದು ವಾದ ಇದೆ. ಇದನ್ನು ಬಳಸಿಕೊಳ್ಳುವುದಕ್ಕೆ ತಕರಾರು ಇದೆಯಾ ಈಗ, ಅಥವಾ ಇದರದ್ದು ವೆಚ್ಚ ಅನ್ನೋ ಒಂದು ವಿಚಾರ ಕೂಡ ಇದೀಗ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆಯಾ? 10 ರಿಂದ 15 ಮೀಟರ್ ಆಳಕ್ಕೆ ಸಿಗ್ನಲ್ ರವಾನಿಸುವಂಥ ಸಾಮರ್ಥ್ಯ ಇದಕ್ಕೆ ಇರುತ್ತೆ. ಹಾಗಾಗಿ ನಿಮಗೆ ಒಂದು 20 ಅಡಿ ಆಳ 25 ಅಡಿ ಆಳ ಏನೇನೂ ಅಲ್ಲ ಹೇಳಿಬಿಡುತ್ತದು. ನೇತ್ರಾವತಿಯ ತಟದಲ್ಲಿ GPR ವರ್ಕ್ ಆಗುತ್ತಾ? ಮಣ್ಣು, ಮರಳು ಮತ್ತು ಜೇಡಿ ಮಣ್ಣು ಹೆಚ್ಚಿನ ಕಡೆಗಳಲ್ಲಿ ಹೂಳು ತುಂಬಿಕೊಂಡಿದೆ. ಆ ಭಾಗದಲ್ಲಿ ಮೆಕ್ಕಲು ಮಣ್ಣು ಕೂಡ ಇದೆ. ಅಪಾರ ಪ್ರಮಾಣದ ಮಳೆಯಿಂದಾಗಿ ನೆಲ ತೇವಯುತವಾಗಿರುತ್ತೆ. ಒದ್ದೆಯಾದ ಜೇಡಿ ಮಣ್ಣು ಇರತಕ್ಕಂಥ ಪ್ರದೇಶವನ್ನು GPR ಸಂಕೇತ ದುರ್ಬಲ ಮಾಡಿಬಿಡುತ್ತೆ ಅದನ್ನು ಅಂತ ಒಂದು ವಾದ ಇದೆ. ಸಂಕೇತಗಳು ಹೆಚ್ಚು ಆಳಕ್ಕೆ ಇಳಿಯದಂತೆ ತಡೆದು ಬಿಡುತ್ತೆ ಅಂತ ಕೂಡ ಒಂದಷ್ಟು ವಾದ ಶುರುವಾಗಿದೆ. ಹಾಗಾಗಿ GPR ಬೇಡ ಅಂತ ಕೆಲವರು, GPR ಬೇಕು ಅಂತ ಕೆಲವರು. ಖರ್ಚು ವೆಚ್ಚ ಅಂತ ಬಂದಾಗ 10 ರಿಂದ 15 ಲಕ್ಷ ಬೆಲೆಯ ಒಂದು ಯಂತ್ರ ಇದು ಅಷ್ಟೇ, ತುಂಬ ಏನು ಕಾಸ್ಟ್ಲಿ ಇಲ್ಲ. ಇದು ಒಂದು ಟೆಕ್ನಾಲಜಿ ಅನ್ನೋ ಒಂದು ವಿಚಾರ ಬಂದಾಗ ಉತ್ಖನನ ಕಾರ್ಯಕ್ಕೂ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಬೇಕಾಗುವಂಥ ಒಂದು ಯಂತ್ರನೇ. ಸರ್ಕಾರದ ಬಳಿ ಇದ್ದುಬಿಟ್ರೆ ಇದು ದೊಡ್ಡ ಏನು ಅಪಾಯ ಆಗಿಬಿಡುತ್ತೆ ಅಂತ ಅಲ್ಲ. ಫೈನ್. ಈಗ ಒಂದು SITಯ ಒಂದು ದಿನದ ಖರ್ಚು ವೆಚ್ಚ ಅಂತ ಬಂದಾಗಲೇ ಹೆಚ್ಚು ಕಡಿಮೆ ಕೆಲವರು ಹೇಳ್ತಾ ಇದ್ದಾರೆ 10 ಲಕ್ಷ ದಾಟ್ತಾ ಇದೆ, ಕೆಲವರು 13 ಲಕ್ಷ ಅಂತಾರೆ. ಒಂದು ದಿನ SIT ಅವರು ಬಂದು ಅಲ್ಲಿ ಚೆಕ್ ಮಾಡಿ ತನಿಖೆ ಮಾಡಿ ಹೋದರು ಅಂದರೆ ಇಡೀ ಒಂದು ಸರ್ಕಾರಕ್ಕೆ ಬರ್ತಿರ್ತಕ್ಕಂಥ ಖರ್ಚು ವೆಚ್ಚ 13 ಲಕ್ಷ ರೂಪಾಯಿ ಅಂತ ಹೇಳ್ತಾರೆ. ಒಂದು ಯಂತ್ರ ತೊಗೊಂಡ್ಬಿಟ್ರೆ ಎಷ್ಟೊಂದು ಎಲ್ಲಿ ಅಗಿಯಬೇಕೋ ಅಲ್ಲಾಗಿದ್ರೆ ಸಾಕಾಗ. ಸೊ ಹಾಗಾಗಿ ಟೆಕ್ನಾಲಜಿಯನ್ನು ಬಳಸುವಂಥ ವಿಚಾರದ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ ಇಲ್ಲಿ. ಇದರ ನಡುವೆ ಗಲಭೆಗಳು ಆಗಿ ಹೋಗಿದೆ ಆ ಭಾಗದಲ್ಲಿ. ಒಂದಷ್ಟು ಅಪಪ್ರಚಾರಕ್ಕೆ ಸಂಬಂಧಪಟ್ಟಂತೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾಕೆ ಇಡೀ ತನಿಖೆ SITಯ ಝೋನ್ನಿಂದ ಆಚೆಗೆ ಹೋಗ್ತಾ ಇದೆ? SIT ಮಾಡ್ತಿದ್ದಾರಲ್ವಾ, ಮಾಡಲಿ, ಎಷ್ಟು ದಿನ ಬೇಕಾದ್ರೂ ತನಿಖೆ ಮಾಡಲಿ, ಅವರ ವಿವೇಚನೆಗೆ ಬಿಟ್ಟಂಥ ವಿಚಾರ ಅದು. ಇದರ ಮಧ್ಯೆ ಪರವೂ ಬೇಡ, ವಿರೋಧವೂ ಬೇಡ. ಗಲಾಟೆಗಳಾಗ್ತಿರೋದು ಯಾಕೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಸಂತೋಷ್ ಕೆಂಚಾಂಬ ಅವರಿದ್ದಾರೆ, ರಾಷ್ಟ್ರ ಧರ್ಮ ಸಂಘಟನೆಯ ಸಂಸ್ಥಾಪಕರು. ಸ್ವಾಗತ ಸಂತೋಷ್ ಕೆಂಚಾಂಬ ಅವರೇ. ನಮಸ್ಕಾರ. ಈ ಡಿಬೇಟ್ಗೆ ಡಾಕ್ಟರ್ HSM ಪ್ರಕಾಶ್ ಅವರಿದ್ದಾರೆ, ಭೂಗರ್ಭ ತಜ್ಞರು, ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್ ಅವರೇ, ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ. ನಮಸ್ಕಾರ, ಥ್ಯಾಂಕ್ ಯು. ಓಕೆ, ನನ್ನ ಮೊದಲನೇ ಪ್ರಶ್ನೆ ಸಂತೋಷ್ ಕೆಂಚಾಂಬ ಅವರು, ಈಗ ಇಡೀ ವಿಚಾರದಲ್ಲಿ ಈ ಒಂದು ಗಲಾಟೆಗಳ ಬಗ್ಗೆ ಈಗ SIT ಅವ್ರು ಕೆಲಸ ಮಾಡ್ತಿದ್ದಾಗ ಯಾರೇ ಆಗಲಿ ಕಾದು ಬಿಡೋಣ. ಕರೆಕ್ಟು. ಇನ್ಫ್ಯಾಕ್ಟ್ ನಾನು ಸುಮಾರು ಸತಿ ಈ ವಿಚಾರ ನನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮಾತಾಡಿದ್ದೀನಿ. ಏನಪ್ಪ ಅಂದರೆ ಈ SIT ಈಗಾಗಲೇ ಫಿಕ್ಸ್ ಆಗಿದೆ. ಅನೇಕ ಜನರ ಬೇಡಿಕೆ ಇತ್ತು SIT ಆಗಬೇಕು ಅಂತ. SIT ಆಗಿದೆ. SIT ಅದ್ರ ಕೆಲಸ ಅದು ಮಾಡಬೇಕು. ಜೊತೆಗೆ ಈಗ SIT ಇಂದ ಮೀಡಿಯಾಗೆ ಏನು ಬರ್ತಾ ಇದೆ ವಿಚಾರ, ಆ ಒಂದು ಓವರ್ ಆಲ್ ಇನ್ವೆಸ್ಟಿಗೇಷನ್ ಮೆಥಡಾಲಜಿನೂ ಕೂಡ ಅವರು ಅದನ್ನ ಬಹಿರಂಗಪಡಿಸಿದ್ರೆ ಆ ಹಾದಿ ಈ ಹಾದಿಲಿ ಹೋಗ್ತಾ ಇದೆ ಅಂತ ಜನರಿಗೂ ಗೊತ್ತಾಗುತ್ತೆ. ಒಂದು ಟ್ರಾನ್ಸ್ಪರೆನ್ಸಿ. ಇನ್ನೊಂದು ಬಾರಿ ಬೇಜಾರಾಗೋ ವಿಚಾರ ಅಂದ್ರೆ ಮೊನ್ನೆ ಆಗಿರೋ ಗಲಾಟೆ. ಇದಕ್ಕೆ ನಾನು
ಐ ಆಲ್ವೇಸ್ ಬಿಲೀವ್ ಏನಾಗಿದೆ ಅಂದ್ರೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಇವತ್ತು ಈ ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋಸ್ ಇದೆಯಲ್ಲ, ಓಕೆ, ಯಾರು ಯಾವ ವಿಚಾರದ ಕೂಲಂಕುಷವಾಗಿ ಆ ವಿಚಾರವನ್ನ ಆಳವಾಗಿ ಯೋಚನೆ ಮಾಡಿ ಅದಕ್ಕೆ ಟಿಪ್ಪಣಿ ಯಾರು ಕೊಡ್ತಾ ಇಲ್ಲ. ಯಾರು ಓನ್ಲಿ ಮಾರ್ಮಿಕವಾಗಿ ಅರ್ಧಂಬರ್ಧ ವಿಚಾರವನ್ನ ತಿಳ್ಕೊಂಡು ಅದಕ್ಕೆ ಕಮೆಂಟ್ ಮಾಡಿ ಅದ್ರ ಮೇಲೇನೆ ಚರ್ಚೆಗಳನ್ನ ಮಾಡಿ ಕನ್ಸಂಪ್ಷನ್ ಅದೇ ರೀತಿ ಆಗ್ತಾ ಇದೆ, ಮಾತಾಡೋರು ಅದೇ ರೀತಿ ಮಾತಾಡ್ತಾ ಇದ್ದಾರೆ. ಯಾವುದೇ ಒಂದು ವಿಚಾರ ಈಗ ಸಿ ವಾಟ್ ಹ್ಯಾಪನ್ಸ್ ಇಸ್ ಒಂದು ಪರ್ಟಿಕ್ಯುಲರ್ ಇಶ್ಯೂ ಅದನ್ನ ಕಾನ್ಸ್ಪಿರಸಿ ಲೆವೆಲ್ಗೆ ತಗೊಂಡೋದ್ರೆ ಅದಕ್ಕೆ ಅಂತ್ಯನೇ ಇಲ್ಲ. ಕಾನ್ಸ್ಪಿರಸಿ ಲೆವೆಲ್ಗೆ ತಗೊಂಡು ಈಗ ಅಪೋಲೋ 2 ಆಗೇ ಇಲ್ಲ ಅಂತ ನಂಬೋ ಅಂತ ಒಂದು ವರ್ಗ ಇದೆ, ಮೂನ್ಗೆ ಹೋಗೇ ಇಲ್ಲ ಅಂತ ಒಂದು ವರ್ಗ ಇದೆ, ಅದು ಕಾನ್ಸ್ಪಿರಸಿ. ಅದು ಈ ಒಂದು ಕಾನ್ಸ್ಪಿರಸಿ ಲೆವೆಲ್ಗೆ ತಗೊಂಡು ಹೋಗೋ ಒಂದು ಅದು ಸಂಚೋ ಅದು ಕೂಡ ಒಂದು ಆ ಆಂಗಲ್ ಕೂಡ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು. ಇಡೀ ವಿಚಾರದಲ್ಲಿ ಸಂತೋಷ್ ಅವರು, ಇಡೀ ವಿಚಾರದಲ್ಲಿ ಲಾಜಿಕಲ್ ಎಂಡ್ ಅನ್ನೋದೇ SIT ಕೊಡುವಂತಹ ಒಂದು ತನಿಖೆ. 100% ಯಾರಿಗಾದ್ರೂ ಅದ್ರ ಮೇಲೂ ನಂಬಿಕೆ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಬಗ್ಗೆ ಅವರು 100% ಹೋಗ್ಲಿ, ಯಾರು ತಡಿತಾ ಇಲ್ಲ. 100% ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನಾನು ಗಮನಿಸ್ತಾ ಇರೋದು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ವೈ ಇಸ್ ದೇರ್ ಅ ಕಾಲ್ ಫಾರ್ ಎಜುಟೇಷನ್, ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ, ಇನ್ವೆಸ್ಟಿಗೇಷನ್ ಏನಾರ ಹಾದಿ ತಪ್ಪಿದ್ರೆ ಆವಾಗ ಪ್ರಶ್ನೆ ಮಾಡ್ಲಿ. ನಾನು ಅದಕ್ಕೆ ಹೇಳಿದ್ದು ಇನ್ವೆಸ್ಟಿಗೇಷನ್ ಹಾದಿಯನ್ನ ಒಂದ್ಸತಿ ಬಹಿರಂಗ ಮಾಡ್ಲಿ. ಮತ್ತೆ ಇನ್ವೆಸ್ಟಿಗೇಷನ್ ವಿಚಾರದಲ್ಲೂ ಕೂಡ ನಾವು ಗಮನಿಸ್ತಿರ್ತೀವಿ, ನಾವು ಕೂಡ ಎಲ್ಲ ಕ್ಯಾಮ್ರಾದಲ್ಲಿ ಸರಿ ಆಗ್ತಿರುತ್ತೆ. ಯಾರ್ದೋ ಆದೇಶಗಳ ಮೇಲೆ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನ್ಸಲ್ಲ. ಕಾರಣ ದೂರದಾರ ಜೊತೆಲೇ ಇರ್ತಾನೆ, ದೂರದಾರ ಜೊತೆಲೇ ಇರ್ತಾನೆ. ಇಲ್ಲಿ ತೋಡಿ ಅಂದ್ರೆ ಅಲ್ಲಿ ತೋಡ್ತಾರೆ, ಇದು ಮಾರ್ಕ್ ಮಾಡಿ ಅಂದರೆ ಮಾರ್ಕ್ ಮಾಡ್ತಾನೋ, ಆ ವ್ಯಕ್ತಿ ದೂರದಾರ ಹೇಳಿದ ಕಡೆ ಮಾರ್ಕ್ ಮಾಡ್ತಾ ಇದ್ದಾರೆ ಅಂತ ಗೊಂದಲಗಳು ಯಾರಿಗೂ ಇಲ್ಲ. ಮೂಳೆ ಸಿಕ್ತು, ಕರೆಕ್ಟ್, 6ನೇ ಗುಂಡಿಲಿ ಸಿಕ್ತು, ಇನ್ಯಾವ ಗುಂಡಿಲಿ ಏನೂ ಸಿಕ್ಕಿಲ್ಲ. ಅದು ಹಾಗೆ ಬರ್ತಿದ್ದಾಗ ಇಲ್ಲ ದೂರದಾರನೇ ಬಿಡ್ತಿರ್ಲಿಲ್ಲ. ನಾನು ಹೇಳಿದ್ದೇನೋ ಮಾಡ್ತಾ ಇದ್ದಾರೆ, ನಾನು ಹೇಳೋದೊಂದು ಕಡೆ ಅವ್ರು ಮಾಡೋದೊಂದು ಕಡೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿ. ಮೋರ್ ಓವರ್ ಅವ್ನ ಕಸ್ಟಡಿಲೂ ಇಲ್ಲ. 100% ಅವನೇನೀಗ SIT ಅವ್ರ ಕಸ್ಟಡಿಯಲ್ಲಿ ಕೂತ್ಕೊಂಡು ಯಾರೇನೋ ಇನ್ಫ್ಲುಯೆನ್ಸ್ ಏನು ಮಾಡ್ತಾ ಇಲ್ಲ ಅವ್ರನ್ನ. ಇಲ್ಲಿ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲಿ ಏನಿದೆ? ಅಲ್ಲ, ದಟ್ ಇಸ್ ದ ಪ್ರಾಬ್ಲಮ್. ಇವತ್ತು ಏನಪ್ಪ ಅಂದ್ರೆ ವರ್ಲ್ಡ್ಸ್ ಚೀಪೆಸ್ಟ್ ಡೇಟಾ ಸಿಗ್ತಾ ಇದೆ ಇಲ್ಲಿ. ಎಲ್ಲರೂ ಈಗ ನೀವೆಲ್ಲ ಇವತ್ತು ಈ ವಿಚಾರದಲ್ಲಿ ನಾನು ಎರಡೂ ಸೈಡ್ ಕೇಳ್ತೀನಿ, ನೀವ್ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಿ? ಅವ್ರು ಏನೋ ಒಂದು ಮಾಡ್ಕೊಂಡು ಹೋಗ್ಲಿ. ಐ ಆಮ್ ಆಫ್ ದ ಸೇಮ್ ವ್ಯೂ. ನಾನು ಯಾವುದು ಪರ ಅಲ್ಲ, ಯಾವುದನ್ನು ಪೂರ್ವಗ್ರಹ ಪೀಡಿತವಾಗಿ ನೋಡಬಾರ್ದು. 100% ಇವತ್ತು ಏನಾಗಿದೆ ಅಂದ್ರೆ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಆಗೋಗಿದೆ. ಆ ಕಡೆನೂ ಆಗಿದೆ, ಈ ಕಡೆನೂ ಆಗಿದೆ, ಫಾರ್ ಅಂಡ್ ಅಗೇನ್ಸ್ಟ್. ಆ ಪರ್ಸೆಪ್ಷನ್ ಕ್ರಿಯೇಷನ್ ಮಾಡಿರೋದು ಯಾರು? Is it through an investigation? No. It is through half-baked journalists who have not done a journalism course and sitting. ಒಂದು ವಿಡಿಯೋ, ಒಂದು ಏನಪ್ಪ ಸೋಷಿಯಲ್ ಮೀಡಿಯಾ ಪೇಜ್ ಓಪನ್ ಮಾಡು, ಒಂದು ಇದನ್ನ ಹಾಕು, ಮಾತಾಡು. ಅದನ್ನೇನು ಡೆಪ್ತಿಗೆ ಹೋಗ್ಬೇಡ, ಸ್ಟಡಿ ಮಾಡಬೇಡ, ಏನೂ ಇಲ್ಲ. See, this is causing a huge problem. ನಾನು ಹೇಳ್ತಾ ಇರೋದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಗೊತ್ತಾ? I am a great proponent of free temples. ಸರ್ಕಾರೀಕರಣ ಆಗಬಾರದು ಟೆಂಪಲ್ ಅಂತ ನನ್ನ ಒಂದು ಇದು. ಈಗ ಒಂದು ಪರ್ಟಿಕ್ಯುಲರ್ ಸಂಸ್ಥೆ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ, ಅದರ ಮೇಲೆ ಒಂದು ಪ್ರಶ್ನೆ ಚಿಹ್ನೆ ಮಾಡಿ ಬಂದಿದೆ. ಲೆಟ್ ಇಟ್ ಬಿ ಇನ್ವೆಸ್ಟಿಗೇಟೆಡ್. ಇನ್ವೆಸ್ಟಿಗೇಷನ್ ಮಾಡಿಯಲ್ಲ, ಬಟ್ ವೈ ಕ್ರಿಯೇಟ್ ಅ ಪರ್ಸೆಪ್ಷನ್ ವಾರ್ ವಿದೌಟ್ ಎನಿ ಪ್ರಾಪರ್ ಗ್ರೌಂಡ್? ಫೈನ್. ಪ್ರಕಾಶ್ ಸರ್, ಈಗ ಈ GPR ಬಂದ್ರೆ ಇಂಥ ತನಿಖೆಗಳ ವಿಚಾರದಲ್ಲಿ ಕೆಳಗಡೆ ಒಂದು ಅಸ್ಥಿಪಂಜರ ಇತ್ತು, ಮೂಳೆ ಇತ್ತು, ಯಾರನ್ನ ಹೂತು ಹಾಕ್ಬಿಟ್ಟಿದ್ರು, 20 ವರ್ಷ ಆಗಿಬಿಟ್ಟಿದೆ. GPR ಪತ್ತೆ ಮಾಡಬಲ್ಲದ ಸರ್? ಅದನ್ನು 10 ಅಡಿ ಆಳದಲ್ಲಿತ್ತು, 15 ಅಡಿ ಆಳದಲ್ಲಿತ್ತು, ಪತ್ತೆ ಮಾಡಬಲ್ಲದ GPR ಅಂತ ಹೇಳಿ? ನೋಡಿ, GPR ಅಂದ್ರೆ ನಾವು ಗ್ರೌಂಡ್ ಪೆನಿಟ್ರೇಷನ್ ರೇಡಾರ್ ಅಂತ ಏನ್ ಹೇಳ್ತೀವಿ, ಇದು ನಾನಾ ಪರ್ಪಸ್ ಯೂಸ್ ಮಾಡ್ತಾರೆ. ಮಿಲಿಟರಿನಲ್ಲಿ ಲ್ಯಾಂಡ್ ಮೈನ್ಸ್ ಎಲ್ಲಿರುತ್ತೆ ರೋಡ್ ಅಲ್ಲಿ, ವೆಹಿಕಲ್ಸ್ ರೋಡ್ ಅಲ್ಲಿ ಏನಾದ್ರು ಲ್ಯಾಂಡ್ ಮೈನ್ಸ್ ಇದ್ರೆ ಅದನ್ನ ಡಿಟೆಕ್ಟ್ ಮಾಡೋದಕ್ಕೆ ಕೂಡ ಹ್ಯಾಂಡ್ ಹೆಲ್ಡ್ ಡಿಟೆಕ್ಟರ್ ಯೂಸ್ ಮಾಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ಈ ರೀತಿಯ ಆರ್ಕಿಯಾಲಜಿಕಲ್ ಸೈಟ್ಸ್ ಅಲ್ಲಿ ಹಿಡನ್ ಟ್ರೆಷರ್ ಏನಾದ್ರು ಇದ್ರೆ, ಕುಡಿಕೆ ಮಡಿಕೆನಲ್ಲಿ ಚಿನ್ನದ ನಾಣ್ಯಗಳು, ಆಭರಣಗಳು ಏನಾದ್ರು ಇದ್ರೆ ಮೆಟಲ್ ಡಿಟೆಕ್ಟರ್ ನ ಕೂಡ ಯೂಸ್ ಮಾಡ್ತಾರೆ. ಅದೇ ರೀತಿ ಈ ಒಂದು ಪ್ರಪೋಸ್ಡ್ GPR ಏನಿದೆ ಅದರಲ್ಲಿ ರೇಡಿಯೋ ವೇವ್ಸ್ ಯೂಸ್ ಮಾಡ್ಕೊಂಡು ಒಳಗಡೆಗೆ ಸಿಗ್ನಲ್ ಕಳಿಸಿ, ಆ ಸಿಗ್ನಲ್ ರೆಸ್ಪಾನ್ಸ್ ಏನ್ ಬರುತ್ತೆ, ರಿಫ್ಲೆಕ್ಷನ್ ಏನ್ ಬರುತ್ತೆ, ಅದನ್ನ ಪ್ಲಾಟಿಂಗ್ ಮಾಡಿದಾಗ ಒಳಗಡೆ ಇರ್ತಕ್ಕಂತ ಆಕೃತಿ ಏನಿದೆ ನಾನ್ ಮ್ಯಾಗ್ನೆಟಿಕ್, ನಾನ್ ಕಂಡಕ್ಟಿಂಗ್ ಮೆಟೀರಿಯಲ್, ಅದನ್ನ ನಾವು ಪ್ರೊಫೈಲಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು, ನಾವು ಭೂವಿಜ್ಞಾನದಲ್ಲಿ ಜಿಯೋಲಜಿ ಅಂಡ್ ಜಿಯೋಫಿಸಿಕಲ್ ಮೆಥಡ್ ಅಲ್ಲಿ ಇಂಡ್ಯೂಸ್ಡ್ ಪೊಟೆನ್ಶಿಯಲ್ ಮೆಥಡ್ ಅಂತ ಯೂಸ್ ಮಾಡ್ತೀವಿ, IP ಅಂತ. ಅದರಲ್ಲಿ ಮಿನರಲ್ ಡಿಪಾಸಿಟ್ಸ್ ಇದ್ರೆ, ಕಾಪರ್, ಲೆಡ್, ಜಿಂಕ್ ಅಂಡ್ ಮೇಜರ್
ಮಿನರಲ್ ಡಿಪಾಸಿಟ್ಸ್ ಇದ್ರೆ, ಸರ್ಫೇಸ್ ಇಂಡಿಕೇಶನ್ಸ್ ಏನು ಇಲ್ದಾಗ, ಸರ್ಫೇಸ್ ಸ್ಯಾಂಪ್ಲಿಂಗ್ ನಲ್ಲಿ ಏನು ರಿಸಲ್ಟ್ ಬರ್ತದೆ, ಬಟ್ ಅದರ್ ಜಿಯೋಫಿಸಿಕಲ್ ಅನಾಮಲಿನಲ್ಲಿ ಪಾಸಿಟಿವ್ ಬಂದಾಗ ಕ್ಲೋಸ್ ಸ್ಪೇಸ್ಡ್ ಪ್ರೊಫೈಲಿಂಗ್ ಮಾಡ್ತೀವಿ, ಅದು ಮೆಥಡ್. ಇನ್ನೊಂದು ಗ್ರೌಂಡ್ ವಾಟರ್ ಲೊಕೇಶನ್ಗೆ ವಾಟರ್ ಟೇಬಲ್ ಎಲ್ಲಿದೆ ಅಲ್ಲಿಂದ ತನಕ ಎಲೆಕ್ಟ್ರಿಕಲ್ ಸಿಗ್ನಲ್ ಕಳಿಸಿ, ಅಲ್ಲಿ ವಾಟರ್ ಟಚ್ ಆದ ತಕ್ಷಣ ಅದು ರೆಸಿಸ್ಟಿವಿಟಿ 0 ಆಗುತ್ತೆ, ಕಂಡಕ್ಟಿವಿಟಿ ಹೈ ಆಗುತ್ತೆ. ಸೊ ಆ ಡೆಪ್ತ್ ಏನಿದೆ ಅದನ್ನ ಪ್ಲಾಟ್ ಮಾಡಿ, ಈ ಡೆಪ್ತ್ ಅಲ್ಲಿ ನೀರಿದೆ, ಇಲ್ಲಿ ಬೋರ್ವೆಲ್ ಹಾಕ್ಬೋದು ಅಂತ ನಾವು ಹೇಳ್ತೀವಿ. ಇದೆಲ್ಲ ಡಿಫ್ರೆಂಟ್ ಮೆಥಡ್ಸ್, ಇಂಡೈರೆಕ್ಟ್ ಮೆಥಡ್ಸ್, ಪ್ರೋಬಿಂಗ್ ಇನ್ ಗ್ರೌಂಡ್. ಇದು ಬಿಟ್ಟು ನಮ್ಮಲ್ಲಿ ಏರೋ ಜಿಯೋಫಿಸಿಕಲ್ ಸರ್ವೇಸ್ ಕೂಡ ಮಾಡ್ತೀವಿ. ನಮ್ದೇ ಆದ ಏರೋಪ್ಲೇನ್ ಇದೆ ಮತ್ತೆ ಹೆಲಿಕಾಪ್ಟರ್ ಇದೆ. ಅದ್ರ ಮೂಲಕ ಅಟ್ ಎ ಹೈಟ್ ಅರೌಂಡ್ 100 to 150 ಮೀಟರ್ ಹೈಟ್ ಅಲ್ಲಿ, ಲೋ ಆಲ್ಟಿಟ್ಯೂಡ್ ಮತ್ತೆ ಹೈ ಆಲ್ಟಿಟ್ಯೂಡ್ 400-500 ಮೀಟರ್ ಎತ್ತರದಿಂದ ಕೂಡ ಆ ಪ್ಲಾಟ್ಫಾರ್ಮ್ ನಿಂದ ಸ್ಟ್ರಾಂಗ್ ಸಿಗ್ನಲ್ಸ್ ಗ್ರೌಂಡ್ ಕಳಿಸಿ ಫಾಸ್ಟ್ ಸರ್ವೆ ಮಾಡ್ತೀವಿ. ವಾಸ್ಟ್ ಏರಿಯಾ 1000 ಸ್ಕ್ವೇರ್ ಕಿಲೋಮೀಟರ್ಸ್ ಏರಿಯಾ, 2000 ಸ್ಕ್ವೇರ್ ಕಿಲೋಮೀಟರ್ಸ್ ಏರಿಯಾ. ಸೊ ಆ ರೀತಿ ಲೈನ್ ಟ್ರಾವರ್ಸಿಂಗ್ ಮಾಡಿದಾಗ ನಾವೇನ್ ಸಿಗ್ನಲ್ ಕಳಿಸ್ತೀವಿ, ಏನು ವಾಪಸ್ ಬರುತ್ತೆ ಅದನ್ನ ಪ್ಲಾಟ್ ಮಾಡಿ ಕೆಳಗಡೆ ಏನಿದೆ ಏನಿಲ್ಲ ಅನ್ನೋದು ನಾವು ಕಂಡುಹಿಡ್ತೀವಿ. ಇದೆಲ್ಲ ಡಿಫ್ರೆಂಟ್ ಮೆಥಡ್ಸ್. ಈಗ ವಾಟ್ ಐ ಅಂಡರ್ಸ್ಟ್ಯಾಂಡ್, ನಾಳೆ ಯೂಸ್ ಮಾಡ್ಬೇಕು ಅಂತ ಇರೋದವರು ಈ GPR ಮೆಥಡ್ ನಲ್ಲಿ, ಗ್ರೌಂಡ್ ಪೆನಿಟ್ರೇಷನ್ ರಡಾರ್ ಮೆಥಡ್ ಅಲ್ಲಿ ಈ ರೇಡಿಯೋ ವೇವ್ಸ್ ಒಳಗಡೆ ಕಳಿಸ್ತಾರೆ. ಅವು ನಾವು ಅಷ್ಟು ಡೇಂಜರಸ್ ಇಲ್ಲ, ಯಾಕೆಂದ್ರೆ ಎಲೆಕ್ಟ್ರಿಕಲ್ ಅಲ್ಲ, ಮ್ಯಾಗ್ನೆಟಿಕ್ ಅಲ್ಲ. ನಮ್ಮ ಉದ್ದೇಶಿತ ಆಬ್ಜೆಕ್ಟಿವ್ ಏನಿದೆ, ಆಬ್ಜೆಕ್ಟ್ ಏನಿದೆ ಅದು ಅಸ್ಥಿಪಂಜರ. ಅಸ್ಥಿಪಂಜರ ನಾರ್ಮಲ್ ಆಗಿ ನಾನ್ ಕಂಡಕ್ಟಿವ್, ಅಂದ್ರೆ ಎಲೆಕ್ಟ್ರಿಕಲ್ ಸಿಗ್ನಲ್ ರೆಸ್ಪಾಂಡ್ ಮಾಡಲ್ಲ, ಮ್ಯಾಗ್ನೆಟಿಕ್ ಸಿಗ್ನಲ್ ಗೆ ರೆಸ್ಪಾಂಡ್ ಮಾಡಲ್ಲ. ಒಂದು ರೇಡಿಯೋ ಅದು ರೆಸ್ಪಾಂಡ್ ಮಾಡಿ ಎಲ್ಲಿ ಹಾರ್ಡ್ ಪಾರ್ಟ್ ಬರುತ್ತೋ, ಸಾಯಿಲ್ ನಾರ್ಮಲ್ ಎಲ್ಲಾದ್ರೆ 6 ಅಡಿ 7 ಅಡಿ, ಇದು ಅಬ್ನಾರ್ಮಲ್ ಎಲ್ಲ ಅದನ್ನ ಕ್ವಿಕ್ ಆಗಿ ರಾತ್ರೋರಾತ್ರಿ ಕಾಡಿನಲ್ಲಿ ಮಾಡಿರೋದು 1 3 ಅಡಿ 4 ಅಡಿ ತೆಗೆದಿರ್ಬೋದು. ಈಗ ಈ ಒಂದು GPR ಟೆಕ್ನಾಲಜಿನಲ್ಲಿ ಬಳಸ್ತಾರೆ ಅಂತ ಬಂದಾಗ, ಇಲ್ಲಿವರೆಗೂ 6ನೇ ಗುಂಡಿಯಲ್ಲಿ ಅಸ್ಥಿಪಂಜರ ಸಿಕ್ತು, 6ನೇ ಗುಂಡಿ ಅಸ್ಥಿಪಂಜರ ಸಿಕ್ಕಿದೆ, ಉಳಿದಂತೆ ಎಲ್ಲೂ ಸಿಕ್ಕಿಲ್ಲ. ಇದು ನಿಮ್ಮ ವರಿಗೆ, ಟೆನ್ಷನ್ಗೆ ಏನಾದರೂ ಕಾರಣ ಆಗಿದೆಯಾ? 6ನೇ ಗುಂಡಿ ಸಿಕ್ಕಿದೆ ಅಲ್ಲ, ಅವರ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ವೈ ಆರ್ ಇಂಡಿಕೇಟಿಂಗ್ ಇಟ್ ಟು ಮೀ. ಬಟ್ ಏನಪ್ಪ ಅಂದರೆ ಟೋಟಲ್ ಏನು ಅವ್ರು ಎಷ್ಟು ಗುಂಡಿಗಳು, ಅದು 100 ಶವಗಳು ಅಂತ ಹೇಳಿದ್ರು. ಸ್ಟ್ಯಾಟಿಸ್ಟಿಕಲಿ ಅದು ಇಟ್ ಟೆಲ್ಸ್ ಬೈ ಇಟ್ ಸೆಲ್ಫ್ ಈಗ ಏನಾಗಿದೆ ಏನು ಅಂತ. ಅಂಥ ದೊಡ್ಡ ಜಾಗಗಳಿಗೆ ಅನೇಕ ಅನಾಥ ಶವಗಳು ಸಿಗ್ತವೆ, ಅದೆಲ್ಲೆಲ್ಲ ಹಾಕಿರ್ತಾರೆ. ಅದರದೇ ಆದಂಥ ಹಾದಿಯಲ್ಲಿ ಅದು ಇನ್ವೆಸ್ಟಿಗೇಷನ್ ಆಗಲಿ. ಟೋಟಲ್ 15ರಲ್ಲಿ ಬರೀ ಒಂದೇ ಒಂದು ಸಿಕ್ಕಿದ್ರು ಆ ರೀತಿ ಏನು ಹೌ ಮಚ್ ಆಫ್ ಇನ್ವೆಸ್ಟಿಗೇಷನ್ ವುಡ್ ಹ್ಯಾವ್ ಬೀನ್ ಡನ್ ಫಾರ್ ಟೋಟಲ್ 15ಕ್ಕೆ ಮಾಡಿದ್ರು ಒಂದು ಸಿಕ್ಕರೂ ಮಾಡಬೇಕು, ಅದು ತಪ್ಪಿಲ್ಲ, ಅದು ತಪ್ಪಿಲ್ಲ. ಅದಲ್ಲ ಒಂದದು. ಇನ್ನೊಂದು ನಮಗೆ ವೆರಿ ವೆರಿ ಸೆನ್ಸಿಟಿವ್ ಇಶ್ಯೂ ಏನಪ್ಪಾ ಅಂದರೆ, ಈಗ ನೋಡಿ ಇವಾಗ GPR ಇದನ್ನ ಅಂತ ಹೇಳ್ತಾರೆ, ಮಾಡಲಿ. ಬಟ್ ಇಂಥ ಒಂದು ಸೆನ್ಸಿಟಿವ್ ಇಶ್ಯೂನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೋಗಬೇಕಾದ್ರೆ ಇವೆಲ್ಲ ಪೂರ್ವಭಾವಿಯಾಗಿ ಯೋಚನೆ ಮಾಡಬೇಕು. ಫಸ್ಟೇನೆ ಜಿಯೋ ಟ್ಯಾಗ್ ಮಾಡಬೇಕು, ಜಿಯೋ ಟ್ಯಾಗ್ ಮಾಡಿ ಸೈಟ್ ಕಂಡೀಷನ್ ಸ್ಟಡಿ ಮಾಡಬೇಕು. ಅದು ಮಾಡಿದಾರ ಇಲ್ವೋ ನನಗೆ ಗೊತ್ತಿಲ್ಲ. ಪ್ಲಸ್ ಯಾರು ಅಕ್ಯೂಸ್ ಮಾಡಿದಾರೋ ಆ ಅಕ್ಯೂಸ್ ಮಾಡಿರೋನು ನಿಜವಾಗ್ಲೂ ಅವ್ನ ಅಕ್ವಿಸಿಷನ್ ಅವನ ಯಾವ ಗ್ರೌಂಡ್ಸ್ ಮೇಲೆ ಮಾಡಿದ್ದಾನೆ, ಅವನ ಜೊತೆ ಯಾರು ಇದ್ರೋ ಇಲ್ವೋ, ಹ್ಯೂಮನ್ಲಿ ಇಂಪಾಸಿಬಲ್. ಅವ್ನು ಹೇಳ್ತಾ ಇರೋದು JCBಗಳು ತೆಗೆದ್ಬಿಟ್ಟು ಗುಂಡಿ ತೆಗಿತಾ ಇದ್ದಾರೆ, ಅದನ್ನು ಆಗಿಲ್ಲ ಅಂತ ಹೇಳ್ತಾರೆ. ಹಿ ಸೇಸ್ ನಾನೇ ಹೋಗಿ ಹೂತಾಕದೆ ಅಂತ. ಅದು ಮಾಡಿದಾರೋ ಐ ಡೋಂಟ್ ನೋ, ನಿಜವಾಗ್ಲೂ ಅದು ನನಗೆ ಗೊತ್ತಿಲ್ಲ. ವೆದರ್ ಆ ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಿದಾರೋ ಇಲ್ಲ ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳಿದ್ದು, ಅವ್ನು ಸುಳ್ಳು ಹೇಳಿದ್ರೆ ಹ್ಯಾಂಗ್ ಮಾಡ್ಬಿಡಿ ಅವನ್ನ. ಅಲ್ಲಲ್ಲ, ಅದು ಆಮೇಲೆ ಅವ್ನು ಅಪಪ್ರಚಾರ ಮಾಡ್ತಿದ್ರೆ, ಅವನಾಗಿದ್ರೆ, ಅವನೇ ಕೊಲೆಯಲ್ಲಿ ಭಾಗಿಯಾಗಿದ್ರೆ ಅದು ಆಮೇಲೆ. ನೀವೊಂದು ಪ್ರಶ್ನೆ ಕೇಳಿದ್ರಿ, ಇದು ಆಗ್ತಾ ಇರೋದು ಸರಿನಾ, ಅದು ಗದ್ದಲ ಆಗಿದ್ದು ಅವೆಲ್ಲ. ಇದು ಈ ಇಶ್ಯೂ ಸೆನ್ಸೇಷನಲೈಸ್ ಆಗ್ತಿರೋದು ರೂಟ್ ಕಾಸು. ಸಂಬಡಿ ಕಮ್ಸ್, ಅವನು ಹೇಳ್ತಾನೆ 100 ಶವಗಳು ನಾನು ಹೂತಾಕಿದ್ದೀನಿ, ನಾನು ಮುಂಪರ ಪರೀಕ್ಷೆಗೆ ರೆಡಿ ಇದ್ದೀನಿ ಅಂದ್ರೆ ಈಸ್ ವ್ಯಾಲಿಡೇಷನ್ ಮಾಡ್ತಾ ಇದ್ದಾನೆ. ಈಗ ಅದನ್ನ ಪ್ರಶ್ನೆ ಮಾಡ್ಬಿಡು, ಮುಂಪರ ಇದು ಮಾಡ, ಅದು ಹೋಲ್ಡ್ ಆಗಲ್ಲ ಅಂತಾರೆ. ಬಟ್ ಆದ್ರೆ ಇವತ್ತು ಇಂಡಿಯಾ ಇಸ್ ದ ಹೈಯೆಸ್ಟ್ ಸ್ಕ್ರೀನ್ ಟೈಮ್, 7.5 hours ಸ್ಕ್ರೀನ್ ಟೈಮ್.
ಜನ ಹೆಂಗೆ ಕನ್ಸ್ಯೂಮ್ ಮಾಡ್ತಾರೆ ಕಾಂಟೆಂಟ್ನ ಅಂದ್ರೆ ಅದು ವಾಟ್ಸ್ಆಪ್ ಅಲ್ಲಿ ಬಂದಿರೋದೆಲ್ಲ ನಿಜ ಅನ್ಕೊಂಡ್ಬಿಡ್ತಾರೆ. ಅವ್ನು ಯಾರೋ ಒಬ್ಬ ಕೂತ್ಕೊಂಡು ಹೆಂಗ್ ಬೇಕಾರೋ ಮಾತಾಡ್ತಾ ಇರ್ತಾನೆ, ಅದ್ರಲ್ಲಿ ಏನು ಏನಪ್ಪಾ ಗ್ರೌಂಡ್ ಪುರಾವೆಗಳೇ ಇರಲ್ಲ. ಬಟ್ ಬಾರಿ ಅವನ ಮಾತಾಡುವ ರೀತಿ, ಆ ರೆಟಾರಿಸಮ್. ಅದೇ 7.5 ಗಂಟೆ ಸ್ಕ್ರೀನ್ ಟೈಮ್ಗೆ ಸತ್ಯನೂ ನೀವು ಆಚೆ ಬಿಡಿ. ಸತ್ಯ, ದಟ್ ಇಸ್ ವಾಟ್ ಎರಡು ಈಗ ಅರ್ಥ ಆಯ್ತಾ ಸಂತೋಷ್? ನನ್ನ ಪಾಯಿಂಟ್ ಅರ್ಥ ಆಯ್ತಲ್ಲ ನಿಮಗೆ? 7.5 ಗಂಟೆಗಳ ಕಾಲ ಒಬ್ಬ ಮನುಷ್ಯನ ಸ್ಕ್ರೀನ್ ಟೈಮ್ ಇದ್ದಾಗ ಸತ್ಯ ಅಂತ ಹೇಳೋರು ಯಾರು? ಓಕೆ, ಎರಡು ಕಡೆನೂ ವ್ಯೂ ಇದೆ ತಾನೆ. ಸತ್ಯ ಅಂತ ಹೇಳೋರು ಒಬ್ಬ ಜಡ್ಜು, ಇನ್ ಅವರ್ ಲೀಗಲ್ ಸಿಸ್ಟಮ್ ಒಬ್ಬ ಜಡ್ಜು. ಇವತ್ತು SIT ಆಗಿದೆ. SIT, ದಟ್ ಈಸ್ ವಾಟ್ ನಾನ್ ಕೇಳ್ತಾ ಇರೋದು. SIT ಯ ಇನ್ವೆಸ್ಟಿಗೇಷನ್ ಮೆಥಡಾಲಜಿ ಏನು? ಈಗ ರಿಯಾಕ್ಟಿವ್ ಆಗಿ GPR ಅಂತ ಹೇಳ್ತಾ ಇದಾರೆ. ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ಐ ಆಮ್ ನಾಟ್ ಅಕ್ಯೂಸಿಂಗ್. ನಾನು SIT ಬಂದು ನಿಮಗೆ ಬಂದು ಅವರು ಡಿಸ್ಕ್ಲೋಸ್ ಮಾಡಬೇಕಾಗಿತ್ತು. ನಾವು ಏನು ಮೀಟಿಂಗ್ ಮಾಡಿದ್ದೀವಿ, ನಾವು ಯಾವ ಥರ ತನಿಖೆ ಮಾಡ್ತೀವಿ, ಯಾವತ್ತು ಜೀಪಲ್ಲಿ ಯಾರನ್ನ ಕರ್ಕೊಂಡ್ಬರ್ತೀವಿ, GPR ನಾವು ಯಾವತ್ತು ಬಳಸಬೇಕು ಅಂತ ಇದ್ದೀವಿ, ಇಟಾಚಿ ಯಾವತ್ತು ಬಳಸ್ತೀವಿ, ಅವ್ರು ಡಿಸ್ಕ್ಲೋಸ್ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ಅಟ್ ಲೀಸ್ಟ್ ದೇರ್ ಶುಡ್ ಬಿ ಅ ಮೆಥಾಡಾಲಜಿ. ನಾವು ಈ ತರ ಮಾಡ್ತೀವಿ ಇರಬಹುದು. ನಮ್ಗೆ ಗೊತ್ತಿಲ್ವಲ್ಲ, ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ವಲ್ಲ ಅದು ಇದ್ದೇನೋ. ನಮಗೆ ಮೊಹಾಂತಿ, ಬಟ್ ಆದ್ರೆ ನಮಗೆ ಅನುಚೇತ ಆದ್ರೂ ಪ್ರೆಸ್ ಮೀಟ್ ಮಾಡಬೇಕು, ಮೊಹಾಂತಿ ಅವರು ಪ್ರೆಸ್ ಮೀಟ್ ಮಾಡಬೇಕು. ಯಾರಾದ್ರೂ ಬಂದು ನೋಡಪ್ಪ ಹಿಂಗ್ ಮಾಡ್ತಾ ಇದೀವಿ, ಹೇಳಿರಲ್ಲ, ಅವ್ರನ್ನು ಕರೆದು ಮಾತಾಡ್ಸ್ಬಿಡಿ. ಈ ಎಕ್ಸ್ಕವೇಷನ್ ಬಗ್ಗೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ರೆಸ್ಪಾನ್ಸಿಬಲ್ ಮೇನ್ ಸ್ಟ್ರೀಮ್ ಮೀಡಿಯಾ ಒಂದು, ಬಟ್ ದರ್ ಇಸ್ ಸಮಥಿಂಗ್ ಎಲ್ಸ್ ಕಾಲ್ಡ್ ದ ಸೋಷಿಯಲ್ ಮೀಡಿಯಾ, ವಿಚ್ ಇಸ್ ಕ್ರಿಯೇಟಿಂಗ್ ಅ ಪರ್ಸೆಪ್ಷನ್ ವಾರ್, ವಿಚ್ ಇಸ್ ತುಂಬಾನೇ ಡಿಫಿಕಲ್ಟ್. ಇದೇನಿದ್ರೆ ಬೆಂಕಿ ಆಡದಲ್ಲೇ ಹೊಗೆ ಆಡಲ್ಲ ಅನ್ನೋದು ಅದು ಸುಳ್ಳು. ಇವತ್ತು ಬೆಂಕಿ ಆಡ್ದಲೇ ಹೊಗೆ ಆಡುತ್ತೆ. ಬೆಂಕಿ ಆಡದಲ್ಲೇ ಹೊಗೆ ಆಡಿಸಬಲ್ಲುವಂತ ಪರಿಸ್ಥಿತಿಲಿ ನಾವೆಲ್ಲರೂ ಇದೀವಿ. ಈ ಚಿಕ್ಕ ಫೇಕ್ ನ್ಯೂಸ್ ಅಲ್ಲಿ ಸಿವಿಲ್ ಅನ್ರೆಸ್ಟ್ಗಳು ನಡೆದಿದಾವೆ ಅನೇಕ ಕಡೆ. ಫೇಕ್ ನ್ಯೂಸ್, ನಾಗರಿಕ ದಂಗೆಗಳು ಫೇಕ್ ನ್ಯೂಸ್ ಮೇಲೆ ನಡೆದಿದೆ. ಹಾಗಾಗಿ ಈಗ ಬೆಂಕಿ ಇಲ್ದಲೆ ಹೊಗೆ ಆಡ್ಬೋದು, ಆಗಲ್ಲ ಅನ್ನೋದೆಲ್ಲ ಇದೆಯಲ್ಲ, ದಟ್ ಇಸ್ ಹಳೆಗಾದೆ. ಅದು ಈಗ ಬೆಂಕಿ ಇಲ್ದಲೇ ಹೊಗೆ ಆಡಿಸ್ತಾರೆ. ಈಗ ಈ ವಿಚಾರದಲ್ಲಿ ಯಾರೆಲ್ಲ ಕೇಳ್ತಿದಾರಲ್ಲ, ಅಲ್ಲಿ ಆಗ್ಬಿಟ್ಟಿದೆ, ನಡೆದೇ ಹೋಗಿದೆ, ಅಲ್ಲಿ ಎಲ್ಲ ಮುಚ್ಚಾಕ್ತಿದ್ದಾರೆ, ಹಾಗೆ ಹೀಗೆ ಇದೆಯಲ್ಲ, ಏನು ಕೇಳ್ತೀರ ಅವ್ರನ್ನ ನೀವು? ಅವರಿಂದ ನಿಮ್ಗೆ ಏನು ಆನ್ಸರ್ ಬೇಕು? ಅಥವಾ ನಿಮ್ಮ ಪ್ರಶ್ನೆ ಏನು ಅವ್ರಿಗೆ ಅಂತ? ಈಗ ನಿಜವಾಗ್ಲೂ ನಡೆದಿದೆ ಅಂತ ಹೇಳ್ತಾರಲ್ಲ, ಯಾರ್ಯಾರಿಗೆ ನ್ಯಾಯ ಬೇಕು ಅಂತಾರೆ, ನಡೆದಿದೆ ಅಂತ ನ್ಯಾಯ ಸಿಗುವ ಹಾಗೆ ಅಕಸ್ಮಿತ್ ಆಗಿ ಅವ್ರಿಗೆ ನಡೆದಿದೆ ಅಂತ ಅಷ್ಟೊಂದು ಫಿಕ್ಸ್ಡ್ ಆಗಿ ಹೇಳ್ತಾರಲ್ಲ. ಈಗ ಒಂದ್ಸಲಿ ಆಗ್ಲೇ ಕೋರ್ಟ್ ಅಲ್ಲಿ ಸೌಜನ್ಯ ಕೇಸಲ್ಲಿ, ಐ ಡೋಂಟ್ ವಾಂಟ್ ಟು ಗೋ ಇನ್ ಟು ಇಟ್, ಈಗ ಅದ್ರೊಳಗಡೆ ಹೋಗೋದ್ ಬೇಡ, ಈಗ ಅದ್ ಬಂದಿಲ್ಲ ವ್ಯಾಪ್ತಿಗೆ. ಬಟ್ ಆದ್ರೆ ಆಗ್ಲೇ ಕೋರ್ಟ್ ಕಟ್ಟಕಟ್ಟೆ ಹತ್ತಿದೆ, ಅದಕ್ಕೊಂದು ರೂಲಿಂಗ್ ಬಂದಿದೆ, ಅದಕ್ಕೊಂದು ಡಿಸಿಷನ್ ಬಂದು ಪಾಸ್ ಆಗಿದೆ, ಜಡ್ಜ್ಮೆಂಟ್ ಪಾಸ್ ಆಗಿದೆ. ಸೊ ಈಗ ಯಾರ್ಯಾರು ಹೇಳ್ತಿದಾರಲ್ಲ, ನಾಳೆ ದಿವಸ ಅಕಸ್ಮಿತ್ ಆಗಿ ಎಲ್ಲ ಜುಡಿಷಿಯಲಿ ಇಂದ ನಮ್ಮ ಕಾನ್ಸ್ಟಿಟ್ಯೂಷನ್ ವ್ಯಾಪ್ತಿಯಲ್ಲೇನೆ ಏನ್ ಇನ್ವೆಸ್ಟಿಗೇಷನ್ ಆಗ್ಬೇಕು, ಚಾಚು ತಪ್ಪದೆ 100% ಅದನ್ನ ಚಾಚು ತಪ್ಪದೆ ಆ ಇನ್ವೆಸ್ಟಿಗೇಷನ್ ನಡೀಲಿ. ಯಾರ್ಯಾರು ಇದ್ರದ್ದು ಬೆನಿಫಿಷರೀಸ್ ಆಫ್ ದ ಏನಪ್ಪಾ ಈ ಒಂದು ಸೆನ್ಸೇಷನಲಿಸಮ್ ಬೆನಿಫಿಷರಿಗಳಿದಾರಲ್ಲ, ಅವ್ರಿಗೆ ಸ್ಕ್ರೀನ್ ಟೈಮಿನ ಬೆನಿಫಿಟ್ ಇರ್ಬೋದು, ಅವರ ಪಾಪ್ಯುಲಾರಿಟಿಯ ಬೆನಿಫಿಟ್ ಸಿಕ್ಕಿರ್ಬೋದು, ಅವರನ್ನು ನಾಳೆ ದಿವಸ ಮಾಡಬೇಕು. ನ್ಯಾಯ ಕೇಳೋರೆಲ್ಲ ಲಾಭ ಮಾಡ್ಕೊಳ್ತಾ ಇದಾರೆ ಅಂತ ನಿಮ್ಮ ಅರ್ಥ? ಹಲವಾರು ಜನ ಪ್ರಾಫಿಟ್ ಮಾಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಹೆಣ್ಣು ಮಕ್ಕಳಿಗೆ ಇಲ್ಲಿ ಅತ್ಯಾಚಾರ ಮಾಡಿದ್ದಾರೆ, ಸಾಯಿಸ್ಬಿಟ್ಟಿದ್ದಾರೆ, ಬಡವರು ಸಾಯಿಸಿದ್ದಾರೆ, ಅನಾಥರನ್ನು ಸಾಯಿಸಿದ್ದಾರೆ, ಹೂತುಬಿಟ್ಟಿದ್ದಾರೆ. ಇದ್ರಲ್ಲಿ ನ್ಯಾಯ ಬೇಕು ಅಂತ ಯಾರಾದ್ರೂ ಕೇಳಿದ್ರೆ ಅವರು ಲಾಭಾಕಾಂಕ್ಷಿಗಳು ಅಂತ. ಎಲ್ಲ ಜನರಲೈಸ್ ಮಾಡ್ತಾ ಇಲ್ಲ. ನಿಜವಾಗ್ಲೂ ಅವರಿಗೆ ಇದಿರ್ಬೋದು, ಕಾಳಜಿ ಇರ್ಬೋದು. ಕಾಳಜಿ ಇದ್ರೆ ಅದು ಒಂದು ಅಂತ್ಯಕ್ಕೆ ತಗೊಂಡು ಹೋಗೋವರೆಗೂ ನಿಲ್ಬೇಕು. ನಿಂತಿ ಜೊತೆಗೆ SITಗೆ ಪೂರಕವಾಗಿ ಕೆಲಸ ಮಾಡಬೇಕು. ದೇ ಶುಡ್ ವರ್ಕ್ ವಿತ್ ದ SIT. ಆವಾಗಲೇ ಏನಾರು ಆಗೋದು. ಸುಮ್ಮನೆ ಸೆನ್ಸೇಷನಲೈಸ್ ಮಾಡಿ ಸ್ಕ್ರೀನಿಗೆ ಬಂದ್ಬಿಟ್ಟು ಎಜುಟೇಷನ್ ಕರೆದಿ ಅದು ಏನೂ ಆಗಲ್ಲ. ಫೈನಲಿ ನಮ್ಮ ಯಾರ್ಯಾರು ನಿಜವಾಗ್ಲೂ ಅಕಸ್ಮಿತ್ ಆಗಿದ್ರೆ, ಹಂಗಾಗಿ ನಾನು ಈದರ್ ಆಫ್ ದ ಸೈಡ್ಸ್ ನ ತಗೊಳಕ್ ಇಷ್ಟ ಇಲ್ಲ. ನಿಜವಾಗ್ಲೂ ಅಕಸ್ಮಿತ್ ಆಗಿದ್ರೆ ಅವ್ರಿಗೂ ನ್ಯಾಯ ಸಿಕ್ದಂಗ ಆಗಲ್ಲ. ಸೆನ್ಸೇಷನಲಿಸಮ್ಗೆ ಎಂಡೇ ಇಲ್ಲ. ಅದಕ್ಕೆ ಕೊನೆ ಆಗಬೇಕು ಅಂದ್ರೆ ಯಾರ್ಯಾರು ಆಪಾದನೆ ಮಾಡ್ತಿದಾರಲ್ಲ ಅವ್ರ ಹತ್ರ ಏನೇನ್ ಪ್ರೂಫ್ ಇದೆ ಅವ್ರು ಬರ್ಲಿ, ಆ ಪ್ರೂಫ್ ಇಡ್ಲಿ, ಅದನ್ನ SITಗೆ ಅವರು ಹೆಲ್ಪ್ ಮಾಡ್ಲಿ. ಆವಾಗ ದೇರ್ ವಿಲ್ ಬಿ ಸಮ್ ಲಾಜಿಕಲ್ ಎಂಡ್. ಇಲ್ಲ ಅಂದ್ರೆ ಸುಮ್ಮನೆ ಹಿಂಗೆ ಸೆನ್ಸೇಷನಲಿಸಮ್ ಅಲ್ಲಿ ಕೆಲವರು ಹೀರೋಗಳಾಗ್ತಾರೆ ಅಷ್ಟೇನೆ. ಸಂಕೇತ್ ಅಣಿಗೆ ಸರ್ ಇದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರು. ಸಂಕೇತ್ ಸರ್, ಸ್ವಾಗತ ನಿಮಗೆ ಒಂದು ಮಾತುಕತೆಗೆ. ನಮಸ್ಕಾರ. ಸಂಕೇತ್ ಸರ್, ನನ್ನ ಪಾಯಿಂಟ್ ಏನಂದ್ರೆ, ಇಲ್ಲಿ ಈಗ ಇದನ್ನು GPR ಟೆಕ್ನಾಲಜಿ ಬಳಸ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಇಂಥ ವಿಚಾರಗಳಲ್ಲಿ ಈ ಒಂದು ತನಿಖೆ ಮಾಡಬೇಕಾದ್ರೆ SIT ಆದರೂ ಆಗಲಿ, CID ಆಗಲಿ, CBI ಆಗಲಿ, ಇಂಥ ಒಂದು ಸೆನ್ಸೇಷನಲ್ ಇಶ್ಯೂ ಇದ್ದಾಗ
ತನಿಖೆ ವಿಚಾರದಲ್ಲಿ, ಬೆಳವಣಿಗೆಗಳ ವಿಚಾರದಲ್ಲಿ, ತಂತ್ರಜ್ಞಾನ ಬಳಸುವಂಥ ವಿಚಾರದಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಡೇ ಟು ಡೇ ಒಂದು ಬುಲೆಟಿನ್ ಬಿಡುಗಡೆ ಮಾಡಬೇಕಾ ಅವರು ಅಂತ? ಬುಲೆಟಿನ್ ಬಿಡುಗಡೆ ಮಾಡಬೇಕಾಗಿರೋದು ಸೂಕ್ತವಾದದ್ದು. ಬಟ್ ಆತರ ಏನು ಕಾನೂನೇನಿಲ್ಲ ಡೈಲಿ ಪ್ರತಿದಿನ ಬುಲೆಟಿನ್ ಬಿಡುಗಡೆ ಮಾಡಬೇಕು ಅಂತ ಹೇಳಿ. ಆದ್ರೆ ತನಿಖೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಊಹಾಪೋಹಗಳು ಇದ್ದಿರೋದ್ರಿಂದ ಹಾಗೂ ತನಿಖಾ ಪದ್ಧತಿಯ ಬಗ್ಗೆ ಸಾಕಷ್ಟು ಈಗಾಗಲೇ ಗೊಂದಲಗಳಿರೋದ್ರಿಂದ ಇಟ್ಸ್ ಓನ್ಲಿ ಅ ಟ್ರಸ್ಟ್ ಬಿಲ್ಡಿಂಗ್ ಎಕ್ಸರ್ಸೈಸ್ ಅಂತ ನಾನು ಹೇಳ್ತೇನೆ. ಸಾರ್ವಜನಿಕರಿಗೆ ಏನೋ ಪೊಲೀಸರ ಮೇಲೆ ಇನ್ನೂ ಜಾಸ್ತಿ ವಿಶ್ವಾಸ ಮೂಡಬೇಕಾದಲ್ಲಿ ಅಥವಾ ನಿಷ್ಪಕ್ಷಪಾತವಾಗಿ ತನಿಖೆ ನಡೀತಿದೆ ಅಂತ ಅನ್ನೋದಕ್ಕಾದಾಗ ಪ್ರತಿದಿನ ಏನ್ ನಡೀತಾ ಇದೆ ಅಂತ ಸಂಪೂರ್ಣವಾಗಿ ಹೇಳದೇ ಇದ್ರು ಕೂಡ ಸಂಕ್ಷಿಪ್ತವಾಗಿ ಆದ್ರೂ ಏನಾದ್ರೂ ಮಾಹಿತಿ ಕೊಟ್ಟಿದ್ರೆ ಸಾರ್ವಜನಿಕರಿಗೆ ಸೂಕ್ತ ಆಗ್ತಿತ್ತು. ಭರವಸೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾಹಿತಿ ದೊರಕ್ತಿತ್ತು ಅಂತ ನಾನು ಹೇಳ್ತೀನಿ. ಸರ್, ಈಗ ಒಂದು ತನಿಖೆ ನಡೀತಾ ಇದೆ ಸಂಕೇತ್ ಸರ್, ಒಂದು ಕಡೆ ತನಿಖೆ ನಡೀತಾ ಇದೆ. ಇದರ ಮಧ್ಯೆ ಒಬ್ಬ ವ್ಯಕ್ತಿಯ ಕುರಿತಾಗಿ ತೀರಾ ಕೆಟ್ಟ ಕೊಳಕ ಭಾಷೆಗಳಲ್ಲಿ ಇವರು ಮಾತಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವರೇ ಹೋಗಿ ಇವರೇ ತೀರ್ಪನ್ನು ಅವರು ಒಬ್ಬ ವ್ಯಕ್ತಿ ವಿಚಾರದಲ್ಲಿ ಬರೆದು ಬಿಟ್ಟಿದ್ದಾರೆ. ಈ ಕೋಪಕ್ಕೆ ಆ ಭಾಗದ ಕೆಲವರು ಒಂದಷ್ಟು ಕೆಲವು ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದ್ರು, ಹೊಡೆದ್ರು. ಇಂಥ ವಿಚಾರ ಕಾನೂನಾತ್ಮಕವಾಗಿ ಯೋಚನೆ ಮಾಡಿದ್ರೆ ಇದೇನು ವಿಷಯ? ಅದೇನೆ ಸಬ್ಜೆಕ್ಟ್, ಅದೇನೆ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತನಿಖೆ ನಡೀತಿದ್ರೆ ಕೆಲವೇ ಮೀಟರ್ಗಳ ಅಂತರದಲ್ಲಿ ಅದರ ಬಗ್ಗೆ ಹೊಡೆದಾಟಗಳೇ ಆಗ್ತಾ ಇದೆಯಲ್ಲ. ಇಂಥ ಬೆಳವಣಿಗೆ ಬಂದಾಗ ಕಾನೂನು ಇದನ್ನು ಹೇಗೆ ನೋಡುತ್ತೆ ಅಂತ ಸಂಕೇತ್ ಸರ್? ನೋಡಿ, ತನಿಖೆ ಇನ್ನೂ ನಡೀತಾ ಇರಬೇಕಾದಾಗ ಯಾರು ಕೂಡ ಯೂಟ್ಯೂಬರ್ಸ್ ಆಗ್ಲಿ ಅಥವಾ ಮಾಧ್ಯಮದವರಾಗ್ಲಿ ಅಥವಾ ನಾವಾಗ್ಲಿ ಅದರ ಜವಾಬ್ದಾರಿ ಇರುವಂತವ್ರು ನಾವು ಪ್ಯಾರಲಲ್ ಆಗಿ ಮೀಡಿಯಾ ಟ್ರಯಲ್ ಅಂತ ಏನ್ ಹೇಳ್ತೀವಿ ಅದು ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಇದು ಎಲ್ಲರೂ ಒಪ್ಪುವಂಥದ್ದು. ಯಾರು ತಪ್ಪಿತಸ್ತ್ರ ಅಂತ ಹೇಳೋದು ಈ ಹಂತದಲ್ಲಿ ತಪ್ಪೇ, ಯಾರು ತಪ್ಪಿತಸ್ತ್ರ ಅಲ್ಲ ಅಂತ ಹೇಳೋದನ್ನು ಕೂಡ ಅಷ್ಟೇ ತಪ್ಪು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಕಂಪ್ಲೀಟ್ ಆಗಿ ಇನ್ನೂ ತನಿಖೆ ಆಗಿಲ್ಲ, ವರದಿ ಇನ್ನೂ ಕೋರ್ಟ್ ಮುಂದೆ ಇಲ್ಲ, ಸಾರ್ವಜನಿಕರಿಗೆ ಇನ್ನೂ ಅದು ಮುಟ್ಟಿಲ್ಲ. ಹಾಗಿದ್ದಾಗ ಈ ತನಿಖಾ ವರದಿಯ ಮೇಲೆ ಅಥವಾ ತನಿಖಾ ಪದ್ಧತಿಯ ಮೇಲೆ ಅಥವಾ ತನಿಖೆಯ ದಿಕ್ಕಿಗೆ ಅದು ಸ್ವಲ್ಪ ಪರಿಣಾಮ ಬೀರುತ್ತೆ. ಹಾಗಾಗಿ ತನಿಖೆ ನಡಿಬೇಕಾದಾಗ ಯಾವುದೇ ಒಂದು ಒಪಿನಿಯನ್ ವ್ಯಕ್ತಪಡಿಸಬೇಕಾದಾಗ ಬಹಳ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕಾಗ್ತದೆ ಎಲ್ರೂ ಕೂಡ. ಅದು ಸಂಬಂಧಪಟ್ಟವರು ಇರ್ಬೋದು ಅಥವಾ ಅದನ್ನ ಗಮನಿಸ್ತಾ ಇರೋಂತ ಮತ್ತಾರಾದ್ರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಂತವ್ರು ನಮ್ಮನ್ನು ಒಳಗೊಂಡು. ಆ ಭಾಗದಲ್ಲಿ ಸಂತೋಷ್ ಸರ್, ಆ ಭಾಗದಲ್ಲಿ ಸಂಕೇತ್ ಸರ್, ಆ ಭಾಗದಲ್ಲಿ ಏನು ಬಂದಿದೆ ಅಂದರೆ ವಿಷಯ ಇಲ್ಲಿ ಏನೋ ಇದೆ, ಈ ಭಾಗದ ಹೆಸರನ್ನು ಕೆಡಿಸ್ತಾ ಇದ್ದಾರೆ, ಕೆಟ್ಟದಾಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರ. ಈ ಚರ್ಚೆಗಳು ಜಾಸ್ತಿ ಆಗ್ತಿದೆ ಸರ್ ಆ ಭಾಗದಲ್ಲಿ. ಅವರು ತಾವಾಗಿ ತಪ್ಪೇನಾಗಿಲ್ಲ ಅಂತ ಭಾವಿಸೋದು ತನಿಖೆ ನಡಿಬೇಕಾದಾಗ, ಅಥವಾ ಏನ್ ತನಿಖೆ ಮಾಡ್ಕೊಂಡ್ರು ಏನು ಮಾಡಕ್ಕಾಗಲ್ಲ ಅನ್ನೋದು ಏನಾದ್ರು ಅಭಿಪ್ರಾಯ ಬಂದಿದ್ರೆ ಅದು ತಪ್ಪು. ಮತ್ತೆ ಕಾನೂನನ್ನ ಈ ವಿಚಾರವಾಗಿ ಕೈ ಎತ್ಕೊಳ್ಳೋದಾಗ್ಲಿ ಅಥವಾ ಆಗ್ಲಿ ಯಾರದಾದ್ರ ಮೇಲೆ ಹಲ್ಲೆ ಮಾಡೋದಾಗ್ಲಿ, ಯಾರು ತಪ್ಪಿತಸ್ಥರಲ್ಲ ಅನ್ನೋದಾಗ್ಲಿ, ಇದು ಏನಿದೆ ಅಂತ ಅದು ತಪ್ಪಾಗ್ತದೆ. ಯಾಕಂದ್ರೆ ಇನ್ನೂ ತಪ್ಪು ಆಗಿದ್ದೇನೋ ಇಲ್ಲೋ ಅನ್ನೋದನ್ನೇ ಮೊದಲಿಗ ಪರಿಗಣನೆಗೆ ತಗೊಂತಾ ಇದ್ದಾಗ, ತನಿಖೆ ನಡೀತಾ ಇದ್ದಾಗ ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸುವಿಕೆ ಏನಿದೆ ಇಟ್ಸ್ ಪ್ರಿಮ್ಯಾಚ್ಯೂರ್ ಅಂತ ನನ್ನ ಅಭಿಪ್ರಾಯ. ಸರ್, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಈ ವಿಚಾರ ಬರುತ್ತಾ? ಈ ವಿಚಾರವನ್ನು ಒಂದು ವಿಚಾರ ನಾನು ಹೇಳ್ಬಿಡ್ತೇನೆ. ಕಾನೂನಿನ ಅಡಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ತಾವೇನು ಹೇಳ್ತಾ ಇದ್ರಲ್ಲ, ಎಲ್ಲರಿಗೂ ಅದನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಅದನ್ನ ವ್ಯಕ್ತಪಡಿಸೋದಕ್ಕೆ ಅಧಿಕಾರ ಇದೆ, ಕಾನೂನಾತ್ಮಕವಾಗಿ ಹಕ್ಕಿದೆ. ಅಕಸ್ಮಾತ್ ಅವ್ರು ಏನಾದ್ರೂ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಂಡಲ್ಲಿ ಅಥವಾ ಯಾರ ವಿರುದ್ಧವಾಗಿ ಏನಾದ್ರೂ ಮಾತನಾಡಿದ ಅವಹೇಳನಕಾರಿ ಏನಾದ್ರೂ ಮಾತನಾಡಿದ್ರೆ, ಆ ಮಾತನಾಡಿರುವ ವ್ಯಕ್ತಿ ಮಾತನಾಡಿರುವ ವಿಚಾರ ಅದು ಸುಳ್ಳಿನಿಂದ ಕೂಡಿದ್ರೆ ಅಥವಾ ಅಪಮಾನಕರವಾಗಿದ್ರೆ, ಅವಾಗ ಯಾರ ವಿರುದ್ಧ ಮಾತಾಡಿದರೆ ಅವ್ರಿಗೆ ಕಾನೂನಾತ್ಮಕವಾಗಿ ಅದರ ಬಗ್ಗೆ ಕ್ರಮ ಜರುಗಿಸೋದಕ್ಕೆ ಡಿಫೇಮೇಶನ್ ಅಂತ ಇದೆ. ಅವ್ರ ಮೇಲೆ ಕ್ರಿಮಿನಲ್ ಡಿಫೇಮೇಶನ್ ಹಾಕ್ಬೋದು, ಪರಿಹಾರ ಕೇಳ್ಬೋದು, ಮಾನನಷ್ಟ ಮೊಕದ್ದಮೆ ಸಾಕಷ್ಟು ರೀತಿಯಲ್ಲಿ ಮಾಡ್ಬೋದು. ಅದನ್ನ ಬಿಟ್ಟು ಅವ್ರಿಗೆ ನಾವು ಏನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಾಗ್ಲಿ ಅಥವಾ ಕಾನೂನು ಕ್ರಮ ಜರುಗಿಸಲಾರದೆ ಬೇಕಾಯ್ದೆಸರಾಗಿ ಏನಾದ್ರೂ ಮಾಡೋದಾಗ್ಲಿ, ಈಗ ಇತ್ತೀಚೆಗೆ ಒಬ್ರು ಸಿನಿಮಾ ನಟರದ್ದು ಇದೇ ಆಯ್ತು. ಕ್ರಮ ಕೈಗೊಳ್ಳೋದು ಬಿಟ್ಟು ಅವರು ಬೇಕಾಯ್ದೆಸರು ತಾವೇ ಕಾನೂನನ್ನ ಕೈಗೆತ್ಕೊಂಡ್ಬಿಟ್ರು, ಅವರು ಅವ್ರ ಹಿಂಬಾಲಕರು ಕೂಡ. ಅದೆಲ್ಲ ಪ್ರಕರಣಗಳನ್ನ ನಾನು ನೋಡ್ತಾ ಹೋದ್ರೆ ಇವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ
ಇದೆ ಅನ್ನೋದು ಅವ್ರ ಕಲ್ಪನೆ ಇದ್ದಂಗಿಲ್ಲ. ಇದು ಒಂದು ಓಕೆ. ತಪ್ಪು ಮಾಡಿದವ್ರು ನಾನು ಹೇಳ್ತಾ ಇರೋದು. ಹ್ಮ್. ಎರಡನೇದು, ಹ್ಮ್. ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಾದ್ರು ದುರುಪಯೋಗ ಪಡಿಸ್ಕೊಂಡ್ರೆ ಅದಕ್ಕೆ ಕಾನೂನಿನಲ್ಲಿ ಹ್ಮ್. ಅದಕ್ಕೆ ಪರಿಹಾರ ಇದೆ ಅನ್ನೋದು ವಿಚಾರನೂ ಗೊತ್ತಾಗಿಲ್ಲ. ಓಕೆ. ಕಾನೂನು ಇಲ್ಲದೆ ಇದ್ರೆ ಅವ್ರಿಗೇನಾದ್ರು ಕಾನೂನು ಅಧಿಕಾರ ಕೊಟ್ಟಿದ್ರೆ ಅವ್ರ ಕ್ರಮ ಈ ತರ ಜರುಗಿಸಬಹುದಾಗಿತ್ತು. ಬಟ್ ಆ ತರ ಇಲ್ಲ. ವಿ ಆರ್ ಲಿವಿಂಗ್ ಇನ್ ಎ ಡೆಮೋಕ್ರಸಿ. ಓಕೆ ಸರ್, ಈಗ ಈ ಪ್ರಚಾರ ಅಪಪ್ರಚಾರ ಇದರ ನಡುವಿನ ಒಂದು ಸಣ್ಣ ಗೆರೆ ಇದೆಯಲ್ಲ, ಇದು ಯಾವ ಥರ ಡಿಸೈಡ್ ಆಗುತ್ತೆ ಸರ್? ಇದು ಯಾರು ಡಿಸೈಡ್ ಮಾಡಬೇಕು ಇದನ್ನು? ನನಗೆ ನೋವಾಗಿದೆ, ಇದರಿಂದ ನಂಗೆ ತೊಂದರೆ ಆಗಿದೆ ಅಂತ ಒಂದು ಕಡೆ, ನಾನು ಇದಕ್ಕೆ ನಿಂತಿದ್ದೀನಿ, ನಾನು ಈ ಥರದ್ದು ಮಾಡೋಕ್ಕೆ ನಿಂತಿದ್ದೀನಿ ಅಂತ ಇನ್ನೊಂದು ಕಡೆ. ಇದು ನಡೆದೇ ಇದೆ. ಇದು ಅಂದರೆ ಅವರವರು ನಂಬಿಕೊಂಡಿದ್ದೇ ಅವರವರಿಗೆ ಅತಿ ದೊಡ್ಡ ಸತ್ಯವಾಗಿ ಇಡೀ ಪ್ರಕರಣದಲ್ಲಿ ಅವರ ಎರಡು ಕಡೆ ನಾನು ಹೇಳ್ತಾ ಇದ್ದೀನಿ. ನಂಬಿಕೆ ಬೇರೆ, ಸತ್ಯಾಂಶ ಬೇರೆ. ನಮಗ ಹ್ಞೂ. ನನ್ನ ನಂಬಿಕೆ ಅದು ಸರಿ ಅಂತನೂ ಇರ್ಬೋದು ಅಥವಾ ಸುಳ್ಳು ಅಂತಾದ್ರೂ ಇರ್ಬೋದು. ಅದು ಬರೀ ನನ್ನ ನಂಬಿಕೆ. ತನಿಖೆ ಆಗಿ ಅದು ಸಂಪೂರ್ಣ ವಿಸ್ತೃತವಾಗಿ ವರದಿ ಬಂದಾಗ ಅದು ಸತ್ಯನೋ ಸುಳ್ಳು ಅಥವಾ ನನ್ನ ನಂಬಿಕೆ ಸರಿ ಇದೆನೋ ನನ್ನ ನಂಬಿಕೆ ತಪ್ಪಿದೆಯೋ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಿವರೆಗೆ ನನ್ನ ನಂಬಿಕೆ ನನ್ನ ವೈಯಕ್ತಿಕ ನಂಬಿಕೆ ಮಾತ್ರ, ಎಲ್ಲರೂ ನಂಬಿಕೆ ಅಂತ ಹೇಳೋದಕ್ಕಾಗಲ್ಲ, ಅದು ತಪ್ಪು. ಹಾಗಾಗಿ ಈ ತನಿಖೆ ನಡೀತಾ ಇರೋದು ಅಥವಾ ನಡೆಸ್ತಾ ಇರೋ ಉದ್ದೇಶ ಸತ್ಯಾಂಶ ಹೊರಗಡೆ ಬರ್ಲಿ ಅಂತ. ಸತ್ಯಾಂಶ ಹೊರಗಡೆ ಬರೋಕ್ಕಿಂತ ಮುಂಚೆನೆ ಅಲ್ಲಿ ಇದು ಅಸತ್ಯವಾಗಿದೆ ಅಥವಾ ಅವಮಾನಕರವಾಗಿದೆ ಅಥವಾ ಇದು ಇನ್ನೊಬ್ಬರನ್ನ ಹೀಯಾಳಿಸೋ ರೀತಿಯಿಂದಿದೆ ಅಥವಾ ಆ ಪ್ರದೇಶವನ್ನ ಹೆಸರು ಕೆಡಿಸೋ ರೀತಿ ಇದೆ ಅಂತ ಹೇಳೋದನ್ನು ಅದು ಬಾಲಿಶ ಹೇಳಿಕೆ ಅಥವಾ ಅಪ್ರಬುದ್ಧ ಹೇಳಿಕೆ ಅಂತ ನನ್ನ ಅಭಿಪ್ರಾಯ. ಅಕಸ್ಮಾತ್ ತನಿಖೆ ಆದಾಗ ಅದರಲ್ಲಿ ಸತ್ಯಾಂಶ ಹೊರಗಡೆ ಬಂದಾಗ ಇಷ್ಟು ದಿನ ಅದರ ಬಗ್ಗೆ ಚರ್ಚೆ ಮಾಡಿದ್ದು ತಪ್ಪು ಅಥವಾ ಅದರಲ್ಲಿ ಯಾವ ತರ ಕಂಪ್ಲೇಂಟ್ ಅಥವಾ ಫಿರ್ಯಾದಿಯಲ್ಲಿ ಬಂದಿರುವಂತ ಹೇಳಿಕೆ ಎಲ್ಲ ಸುಳ್ಳು, ಆತರ ಯಾವುದೇ ಘಟನೆಗಳಾಗಿಲ್ಲ ಅಂತ ಅನ್ನೋದಾಯ್ತು ಅಂದ್ರೆ ಆ ಜಾಗದ ಬಗ್ಗೆ ಆತರ ಯಾವ್ದು ಘಟನೆಗಳೇ ನಡೆದಿಲ್ಲ ಅನ್ನೋದಾಯ್ತು ಅಂದ್ರೆ ಕಾನೂನು ಕ್ರಮ ಜರುಗಿಸಬಹುದು. ಯಾರಾದ್ರೂ ಅದ್ರ ಬಗ್ಗೆ ಅವಹೇಳನಕಾರವಾಗಿ ಮಾತನಾಡಿದ್ದಾರೆ ಸರ್, ಅದೊಂದು ಭಾಗ ಸಂಕೇತ ಸರ್. ಬಟ್ ಇನ್ ಬಿಟ್ವೀನ್ ಆಗೋದೇನು ಅಂತ ಹೇಳಿದ್ರೆ ಒಂದು ಆತಂಕ, ಒಂದೊಂದು ಮರ್ಯಾದೆ ಹಾಳು ಮಾಡ್ತಾ ಇದ್ದಾರೆ, ನನಗೆ ಅವಮಾನ ಆಗ್ತಾ ಇದೆ, ಇದನ್ನ ವಾಪಸ್ ತಗೊಳಕ್ಕಾಗಲ್ವಲ್ಲ, ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತ. ಈ ಘಟನೆಗಳು ಶ್ರೀರಾಮನಿಗೆ ಬಂದಿದೆ ಅಂತ ನಾವು ರಾಮಾಯಣದಲ್ಲಿ ಕೇಳಿದ್ದೇವೆ. ಈ ತರ ಘಟನೆಗಳು ದ್ರೌಪದಿಗೂ ಬಂದಿದೆ ಅಂತ ನಾವು ಕೇಳಿದ್ದೇವೆ. ಕೃಷ್ಣ ಪರಮಾತ್ಮನಿಗೂ ಬಂದಿದೆ ಅಂತ ನಾವು ಕೇಳಿದ್ದೇವೆ. ಹಾಗಿದ್ದಾಗ ಮಂಜುನಾಥ ಸ್ವಾಮಿಗಾಗ್ಲಿ ಅಥವಾ ಮಂಜುನಾಥ ಸ್ವಾಮಿ ಭಕ್ತರಿಗಾಗ್ಲಿ ಅಥವಾ ಮಂಜುನಾಥ ಸ್ವಾಮಿಗೆ ಸಂಬಂಧಪಟ್ಟ ಮಿಕ್ಕಿದವ್ರಿಗೆ ಯಾರಾದ್ರೂ ನೋವಾಗಿದ್ರೆ ಊರವರಾಗ್ಲಿ ಅದು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿಲ್ಲ. ಸತ್ಯಾಂಶ ಹೊರಗಡೆ ಬಂದ ನಂತರ ಏನಾದ್ರೂ ಅವ್ರ ಮನಸ್ಸಿಗೆ ನೋವಾಗಿದ್ರೆ, ಅವ್ರ ಭಾವನೆಗಳಿಗೆ ಧಕ್ಕೆ ಆಗಿದ್ರೆ, ಅಪಮಾನಕರವಾದ ವಿಚಾರ ಇತ್ತು ಅಂತಂದ್ರೆ ಕಾನೂನು ಕ್ರಮ ಜರುಗಿಸಬಹುದು ಅಂತ ನನ್ನ ಅಭಿಪ್ರಾಯ. ಫೈನ್. ಥ್ಯಾಂಕ್ ಯು ಸಂಕೇತ್ ಹೆಣಿಗೆ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಪ್ರಕಾಶ್ ಸರ್, ಈಗ ಈ ತನಿಖೆ ಅಂತ ಬಂದಾಗ ಇದು ನೆಲದ ಅಡಿಯ ಒಂದು ತನಿಖೆ ಮಾಡಬೇಕಾದ್ರೆ, ಪತ್ತೆ ಹಚ್ಚಬೇಕಾದ್ರೆ ಅಸ್ಥಿಪಂಜರವನ್ನು ಇನ್ನೊಂದನ್ನು ಮತ್ತೊಂದನ್ನು, ಈ ಮಣ್ಣಿನ ಮಾದರಿಗಳೇನಾದರೂ ತೊಂದರೆ ಆಗಬಹುದಾ? ಇದರಲ್ಲಿ ಅಲ್ಲಿ ಜೇಡಿ ಮಣ್ಣಿದೆ, ಮೆಕ್ಕಲು ಮಣ್ಣಿದ್ದು ಬಿಟ್ಟಿದೆ, ಅಲ್ಲಿ ತುಂಬ ಒದ್ದೆ ಆಗಿರ್ತಕ್ಕಂಥ ಸ್ಥಳ ಇದೆ. ಇಂಥ ಸಂದರ್ಭಗಳಲ್ಲಿ ಸಿಗ್ನಲ್ ಸರಿಯಾಗಿ ರವಾನೆ ಆಗುತ್ತೆ ಆಗಲ್ಲ, ಇದರಲ್ಲಿ ಯಾವ್ದು ನಿಜ ಸರ್? ನೋಡಿ, ಇದು ನಾವು ಯಾವ ಮೆಥಡ್ ಅನ್ನು ಎಂಪ್ಲಾಯ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲೆಕ್ಟ್ರಿಕಲ್ ಮೆಥಡ್ ಯೂಸ್ ಮಾಡಿದ್ರೆ ಮಾಯಿಶ್ಚರ್ ಇದ್ರೆ, ಸಾಯಿಲ್ ಪ್ರೊಫೈಲ್ ವೆಟ್ ಆಗಿದ್ರೆ ಸಿಗ್ನಲ್ಸ್ ಡಿಫ್ಯೂಸ್ ಆಗುತ್ತೆ, ಅಕ್ಯುರೇಸಿ ಇರಲ್ಲ, ಪ್ರಿಸಿಷನ್ ಇರಲ್ಲ. ಅದೇ ರೇಡಿಯೋ ವೇವ್ಸ್ ಎಂಗೇಜ್ ಮಾಡಿದ್ರೆ ಅದರಲ್ಲಿ ಯಾವ ತೊಂದರೆ ಆಗಲ್ಲ, ಮಾಯಿಶ್ಚರ್ ಇದ್ರೂ ಕೂಡ. ಸೊ ಹಾಗಾಗಿ ನಾಳೆ ಅವ್ರ GPR ಗ್ರೌಂಡ್ ಪೆನಿಟ್ರೇಷನ್ ರಡಾರ್ ಮೆಥಡ್ ಯಾವ ಎಕ್ವಿಪ್ಮೆಂಟ್, ಅದ್ರ ಸ್ಟ್ರೆಂತ್ ಏನು, ಯಾವ ಮೆಥಡ್ ಇದೆ ಅದನ್ನ ಅವರು ಬಹಿರಂಗ ಪಡಿಸ್ಬೇಕಾಗತ್ತೆ. ನಾನಾ ರೀತಿಯ ಎಕ್ವಿಪ್ಮೆಂಟ್ಸ್ ಇದೆ ನಾನಾ ಉದ್ದೇಶಗಳಿಗೆ. ಸೊ ಹಾಗಾಗಿ ಏನು ಅಂತಂದ್ರೆ ಅದು ಜಡಿ ಮಣ್ಣಿದೆಯೋ, ಮೆಕ್ಕಲು ಮಣ್ಣಿದೆಯೋ, ಗುಂಡ್ಕಲ್ಗಳಿದೆಯೋ, ಅದ್ ಯಾವ್ದಿದ್ರು ಕೂಡ ಪ್ರೋಬ್ ಮಾಡ್ಬೋದು, ಪೆನಿಟ್ರೇಷನ್ ಮಾಡ್ಬೋದು. ನಾವು ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಿಡನ್ ಮಿನರಲ್ ಡಿಪಾಸಿಟ್ಸ್ಗೋಸ್ಕರ ಅಂಡ್ ಸೆವರಲ್ ಅದರ್ ಪರ್ಪಸ್ಗೋಸ್ಕರ ನಾವು ಯೂಸ್ ಮಾಡ್ತೀವಿ. ಸ್ಟ್ರಾಂಗರ್ ಮೆಥಡ್ಸ್ ಇದೆ, ಗ್ರಾವಿಟಿ ಮೆಥಡ್ ಇದೆ, ರೇಡಿಯೋಮೆಟ್ರಿಕ್ ಮೆಥಡ್ ಇದೆ, ಮ್ಯಾಗ್ನೆಟಿಕ್ ಮೆಥಡ್ ಇದೆ. ಅವ್ ಮೂರು ಈ ಸಂದರ್ಭಕ್ಕೆ ಅನ್ವಯ ಆಗಲ್ಲ. ಈಗ ಎಲೆಕ್ಟ್ರಿಕಲ್ ಡ್ರೈ ಕಂಡೀಷನ್ ಯೂಸ್ ಮಾಡ್ಬೋದು ಅಥವಾ ವೆಟ್ ಕಂಡೀಷನ್ ಇದ್ರೆ ರೇಡಿಯೋ ವೇವ್ಸ್ ಯೂಸ್ ಮಾಡ್ಬೋದು. ಈಗ ನಾನು ಹೇಳ್ತಾ ಇದ್ದೆ ಲ್ಯಾಂಡ್ ಮೈನ್ಸ್ ಎಲ್ಲಾದ್ರೂ ನಕ್ಸಲೈಟ್ ಮಿಲಿಟರಿ ಇಂಡೋ ಚೈನಾ ಬಾರ್ಡರ್ ನಲ್ಲಿ ಇದ್ರೆ ಹಾಕಿದ್ರೆ ಎನಿಮಿಗಳು ಅದನ್ನ ಕ್ಲಿಯರ್ ಮಾಡೋದಕ್ಕೆ ಹ್ಯಾಂಡ್ ಹೆಲ್ಡ್ ಡಿಟೆಕ್ಟರ್ಸ್ ಯೂಸ್ ಮಾಡ್ತಾರೆ, ಅದು ಕೂಡ ಪೆನಿಟ್ರೇಷನ್. ಸೊ ಆ ರೀತಿ ಬೇರೆ ಬೇರೆ ಪರ್ಪಸ್ಗೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರೆ. ನಾಳೆ ಯಾವ್ದು ಯೂಸ್ ಮಾಡ್ತಾರೆ, ಲೆಟ್ ದಮ್ ಸ್ಪೆಲ್ ಔಟ್. ಅದ್ರ ಸ್ಟ್ರೆಂತ್ ಏನಿದೆ ಅದನ್ನ ನಾವು ಆಮೇಲೆ ಚರ್ಚೆ ಮಾಡ್ಬೋದು.
ಈಗ ಏನ್ ಹೇಳ್ತಾರೆ, ಇವರು ಹಿರಿಯ ವಕೀಲರು ಹೇಳಿದಾಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು. ಮ್ಯಾಟ್ರ್ ಜಸ್ಟ್ ಸಬ್ಜಡೀಸ್ ಆದಾಗ, ಮ್ಯಾಟ್ರ್ ನ್ಯಾಯಾಲಯದಾಗ ಬೇರೆ ಯಾರು ಕೂಡ ಮಾತಾಡಬಾರ್ದು. ಅದು ಒಂದು ಪಬ್ಲಿಕ್ ಡಿಸಿಪ್ಲಿನ್. ನಮ್ಮಲ್ಲಿ ಆ ಪಬ್ಲಿಕ್ ಡಿಸಿಪ್ಲಿನ್ ಹೊರಟೋಗ್ತಾ ಇದೆ. ಈಗ ಬರೀ ಏನು ಸೆನ್ಸೇಷನ್, ವಾಟ್ಸಪ್ ಯೂನಿವರ್ಸಿಟಿ, ಯೂಟ್ಯೂಬ್ ಯೂನಿವರ್ಸಿಟಿಗಳಲ್ಲೇ ಜನ ಸಿಕ್ಕೊಂಡು ತಾಡ್ತಿದ್ದಾರೆ. ಅದನ್ನೆಲ್ಲ ನಿಲ್ಲಿಸ್ಬೇಕು. ಮ್ಯಾಟರ್ ನ್ಯಾಯಾಲಯದಲ್ಲಿ ನ್ಯಾಯಾಲಯ ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸುತ್ತೆ. ಅದಾದ್ಮೇಲೆ ತೀರ್ಪು ಕೊಡುತ್ತೆ. ಅದವರೆಗೂ ಕಾಯ್ಬೇಕು. ಇಲ್ಲದ್ರೆ ಜನ ತಮ್ಮದೇ ತೀರ್ಪು ಕೊಡ್ತಾ ಹೋದ್ರೆ ವೇರ್ ಇಸ್ ದಿ ಎಂಡ್? ಕೋರ್ಟ್ ಎಲ್ಲಿರುತ್ತೆ ಅಲ್ವಾ? ಸೊ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು. ಸೊ ನಾನು ಈ ವಿಷಯಕ್ಕೆ ಬಂದಾಗ ಇಲ್ಲಿ ಸತತವಾಗಿ ಮಳೆ ಆಗ್ತಾ ಇದೆ. ಸೊ ಮಳೆ ಇರೋದ್ರಿಂದ ಡ್ರೈ ಕಂಡೀಷನ್ಸ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು. ಡ್ರೈ ಆದಾಗ ಸರ್ವೆ ಮಾಡೋದು ಒಳ್ಳೇದು. ಒಂದು ಲಾರ್ಜರ್ ಏರಿಯಾ, ಸಸ್ಪೆಕ್ಟೆಡ್ ಏರಿಯಾ ಏನಿದೆ 500 ಮೀಟರ್ ಬೈ 500 ಮೀಟರ್ ಏರಿಯಾ ತಗೊಂಡು ನಾರ್ತ್ ಟು ಸೌತ್, ಈಸ್ಟ್ ಟು ವೆಸ್ಟ್ ಕ್ಲೋಸ್ ಪ್ರೊಫೈಲಿಂಗ್ ಮಾಡಿದಾಗ ಅದನ್ನ ಒಳಗಡೆ 2 meters or 3 meters ಆಳದಲ್ಲಿ ಈಗ ಪ್ರಕಾಶ್ ಸರ್, ಒಂದು ದಿನಕ್ಕೆ ಈ ಯಂತ್ರ ನಾನು ಬಳಸಿಕೊಂಡ್ರೆ, ಈಗ ಆ ವ್ಯಕ್ತಿ ಹೇಳೋ ಪ್ರಕಾರ ಇಲ್ಲಿವರೆಗೆ 13 ಗುಂಡಿ ಅಂತ ಮಾರ್ಕ್ ಮಾಡಿದ್ದು, ಇನ್ನೊಂದು 15 ಗುಂಡಿ ಮಾರ್ಕ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಒಂದು ದಿನಕ್ಕೆ ಯಂತ್ರ ಎಷ್ಟನ್ನ ಪತ್ತೆ ಹಚ್ಚಬಲ್ಲದು? ಆ ಥರ ಅದರ ಒಂದೊಂದು ಪತ್ತೆ ಹಚ್ಚಕ್ಕೆ ಸರಾಸರಿ ಸಮಯ ಬೇಕಾಗುತ್ತೆ ಅದಕ್ಕೆ ಅಂತ? ಒಂದು ದಿನಕ್ಕೆ ಅಂತಲ್ಲ, ಈಗ 500 ಮೀಟರ್ ಏರಿಯಾ, ನಾನು ಸ್ಕ್ವೇರ್ ಮೀಟರ್ ಏರಿಯಾ ಏನ್ ಹೇಳಿದೆ, ಸಸ್ಪೆಕ್ಟೆಡ್ ಏರಿಯಾ ಒಂದು ಯೂನಿಟ್ ಮಾಡ್ಕೊಬೇಕಾಗುತ್ತೆ ನಾವು. ಇದಕ್ಕೆ ಒಂದು ಸಿಗ್ನಲ್ ಸ್ಟ್ರೆಂತ್ ಇರುತ್ತೆ. ನಾವು ತುಂಬಾ ಓಕೆ ಮತ್ತೆ ಮಾತಾಡ್ತೀನಿ ಪ್ರಕಾಶ್ ಸರ್. ಆಗಲೇ ಹೇಳ್ತಾ ಇದ್ರಿ ನೀವು, ಮಧ್ಯದಲ್ಲಿ ಸಂಪರ್ಕ ನಿಮ್ಮದು ಕಟ್ಟಾಯಿತು. ನನ್ನ ಪಾಯಿಂಟ್ ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಅಲ್ಟಿಮೇಟ್ಲಿ ಇಂಥ ಟೆಕ್ನಾಲಜಿಯನ್ನು ಬಳಸಿಕೊಂಡು ಮಾನವ ಸಂಪನ್ಮೂಲವನ್ನು ನಾವು ಜಾಸ್ತಿ ಬಳಸೋದನ್ನು ತಡೆಯಬಹುದು, ಖರ್ಚು ವೆಚ್ಚವನ್ನು ಕೂಡ ತಗ್ಗಿಸಬಹುದು. ಮತ್ತು ನಾನು ಕೇಳ್ತಿರೋದು ಆ್ಯಕ್ಯುರಸಿ. ನಾಳೆ ಏನಾಗಬಹುದು ಅಂತ ಹೇಳಿದ್ರೆ, ಇದು ಗುಂಡಿ ಆಗದಿದ್ದರೆ ಸಿಗ್ತಾ ಇತ್ತು, ಇವರು ಆಗಿರಲಿಲ್ಲ, ಅದಾದ ಮಷಿನ್ ತೋರಿಸ್ಬಿಟ್ರು, ಆ ಮಷೀನು ಹೇಳಲಿಲ್ಲ ಸರಿಯಾಗಿ, ಇದು ಬರ್ಬೋದಲ್ಲ ಪ್ರಕಾಶ್ ಸರ್? ಗುಂಡಿನೇ ಆಗಿಬೇಕಾಗಿತ್ತು ಹೇಳಿದ ಕಡೆ, ಇವರು ಮಷೀನಲ್ಲಿ ಮೇಲೆ ತೋರಿಸ್ಬಿಟ್ರು ಅಂತ ಹೇಳ್ತಾರೆ ನಾಳೆ ದಿನ. ಎಕ್ಸಾಕ್ಟ್ಲಿ. ನೋಡಿ, ಕಾಮೆಂಟ್ಸ್ ಎಲ್ಲ ರೀತಿ ಬರುತ್ತೆ. ಬಟ್ ಈ ಪರ್ಪಸ್ಗೆ, ಈ ರೀತಿಯ ಪರ್ಪಸ್ಗೆ ಇದೇ ಫಸ್ಟ್ ಟೈಮ್ ಈ ರೀತಿಯ ಮೆಥಡಾಲಜಿ ಯೂಸ್ ಮಾಡ್ತಾ ಇರೋದು. ಇದು ಸಕ್ಸಸ್ಫುಲ್ ಆದ್ರೆ ಬಹಳ ಸಂತೋಷ. ಫೇಲ್ ಆದ್ರೆ ಯಾತಕ್ ಫೇಲ್ ಆಯ್ತು ಅಂತ ನಾವು ಇನ್ವೆಸ್ಟಿಗೇಟ್ ಮಾಡಿ ಅದನ್ನ ಫೈನ್ ಟ್ಯೂನ್ ಮಾಡ್ಕೊಬಹುದು. ಇಂಥ ಸಂದರ್ಭ ಮುಂದೆ ಬಂದಾಗ ಮತ್ತೆ ರೀಎಂಪ್ಲಾಯ್ ಮಾಡಬಹುದು. ಯಾವುದೇ ಟೂಲ್ ಆಗ್ಲಿ, ಸೈಂಟಿಫಿಕ್ ಟೂಲ್ ಯೂಸ್ಫುಲ್ ಟು ಮ್ಯಾನ್ಕೈಂಡ್, ಅದನ್ನು ಯೂಸ್ ಮಾಡಬೇಕು. ಮೊದಲನೇ ಅಟೆಂಪ್ಟ್ ಅಲ್ಲೇ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸಕ್ಸಸ್ಫುಲ್ ಆದ್ರೆ ಬಹಳ ಸಂತೋಷ. ಐಡಿಯಲ್ ಕಂಡೀಷನ್ಸ್ ಇದ್ರೆ ಖಂಡಿತ ಸಕ್ಸಸ್ಫುಲ್ ಆಗುತ್ತೆ. ಏನಾದ್ರು ಡಿಸ್ಟರ್ಬೆನ್ಸ್ ಇದ್ರೆ ಯಾಕಾಯ್ತು, ಲೆಟ್ ಅಸ್ ಸಿ. ಯಾವುದೇ ಮೆಥಡ್ ಫಸ್ಟ್ ಟೈಮ್ ಸಕ್ಸಸ್ ಆಗಲ್ಲ ಖಂಡಿತ. ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ನನ್ನ ನಾಲೆಡ್ಜ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಇದೇ ರೀತಿ. ಇದು ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಹೇಳ್ಬೋದು, ಈ ಮೆಥಡ್ ನ ಬೇರೆ ಎಲ್ಲಾದ್ರೂ ಎಂಪ್ಲಾಯ್ ಮಾಡಿದ್ರ, ವಾಟ್ ವಾಸ್ ದಿ ಮೆಥಡಾಲಜಿ, ಪ್ರೊಸೆಸಿಂಗ್, ಅದೆಲ್ಲ. ಸೊ ಅದನ್ನ ನೋಡೋಣ. ನಾಳೆ ಇವತ್ತಿನ ಮಟ್ಟಿಗೆ ನಾನು ಹೇಳೋದಾದ್ರೆ ಅಲ್ಲಿ ಸತತವಾಗಿ ಮಳೆ ಬೀಳ್ತಾ ಇದೆ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋ ಚಾನ್ಸ್ ಇದೆ. ಬಟ್ ಪ್ರೊಫೈಲಿಂಗ್ ಮಾಡೋ ಮೆಥಡ್ ಕೂಡ ಇಂಪಾರ್ಟೆಂಟ್. ಪ್ರೊಫೈಲ್ ಟ್ರಾವರ್ಸ್ ಇಂಟರ್ವಲ್ ಕೂಡ ಇಂಪಾರ್ಟೆಂಟ್. ಇವೆಲ್ಲವೂ ಕೂಡ ಡಿಟರ್ಮಿನ್ ಮಾಡ್ಬೇಕು ಫಾರ್ ದಿ ಕೇಸ್ ಆನ್ ಹ್ಯಾಂಡ್. ಇದಕ್ಕೆ ಏನೋ ಪ್ರೀ ಫಿಕ್ಸ್ಡ್ ಐಡಿಯಾಸ್ ಇಲ್ಲ. ಇವೆಲ್ಲ ಇದರ ರೂಲ್ ಇಲ್ಲ, ಇದನ್ನ ಇದೇ ರೀತಿ ಮಾಡ್ಬೇಕು, ಈ ರೀತಿ ಮಾಡಬಾರ್ದು ಅಂತ. ಎವ್ರಿ ಕೇಸ್ ಇಸ್ ಎ ಟೆಸ್ಟ್. ಸೊ ಲೆಟ್ ಅಸ್ ಡೂ ಇಟ್ ಟುಮಾರೋ. ಫೈನ್. ನನಗೆ ನಾನು ಇಲ್ಲಿ ಕೇಳಬೇಕಾಗಿತ್ತು ನಾನು ಸಂತೋಷ್ ಅವರು, ನನ್ನ ಪಾಯಿಂಟ್ ಏನಂದರೆ, ಇಡೀ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎರಡೂ ಕಡೆ ಸಬ್ ಜುಡಿಸ್ ಆಗುತ್ತೆ ಅಂತ ಒಂದು ವಿಷಯ ಬಂತು. ಅಭಿಪ್ರಾಯ ರೂಪಿಸುವಿಕೆ ಇದೊಂದು ಕಡೆ ನಡೀತಾ ಇದೆ ಅಂಥೇಳಿ ನಾವು ನ್ಯಾಯ ಕೇಳ್ತಾ ಇದ್ದೀವಿ. ನಡೆದಿರೋದೇ ಹೀಗೆ, ಕನ್ಕ್ಲೂಷನ್ ಒಂದು ಕಡೆ ಇದೆ, ಆ ಥರದ್ದೇನು ನಡೆದಿಲ್ಲ, ಶುದ್ಧ ಸುಳ್ಳು ಹೇಳ್ತಾ ಇದ್ದಾರೆ ಇವರು. ಇದೇ ಈ ಕ್ಲಾಶ್ಗೆ ಕಾರಣನಾ? ಅಲ್ಲ, ಕ್ಲಾಶಿಗೆ ಕಾರಣ ಒಂದು ಅಂದ್ರೆ ಆ ಭಾಗದ ರೋಡ್ ಡಿಸೈಡ್ ಮಾಡ್ತಾ ಇದೆಯಾ ನ್ಯಾಯನ ಅಂತ, ದಾರಿ ರಸ್ತೆ ಡಿಸೈಡ್ ಮಾಡ್ತಾ ಇಲ್ಲ. ಏನಂದ್ರೆ ಈಗ ಒಂದು ಕಡೆ ಹೇಳ್ತಾರೆ ಹಿಂಗೆ ನಡೆದಿದೆ, ಕರೆಕ್ಟ್, ಇನ್ನೊಬ್ರು ಇಲ್ಲ ನಡೆದಿಲ್ಲ ಅಂತ. ಕರೆಕ್ಟ್. ಅದಕ್ಕೆ ಜಡ್ಜ್ ಆಗಿ ಇವತ್ತು SIT ಬಂದಿದೆ. ಈ SIT ಇರಬೇಕಾದ್ರೆ ನಾ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತೀನಿ ಅಂತ ಯೂಟ್ಯೂಬರ್ಸಿಗೆ ಏನು ಕೆಲಸ ಇತ್ತು? ಓಕೆ,
ಇಲ್ಲಿ ಈಗಾಗಲೇ SIT ಫಾರ್ಮ್ ಆಗಿದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಿಜವಾಗ್ಲೂ ಏನಾರ ಪೂರಕವಾಗಿ ನೀವು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ನಿಮಗೆ ಏನಾರ ಪುರಾವೆಗಳಿದ್ರೆ, ಇಫ್ ದೇರ್ ಇಸ್ ಎನಿ ಎವಿಡೆನ್ಸ್, ಸೀರಿಯಸ್ ಆಗಲಿ, ಗಂಭೀರತೆನ ಅರ್ಥ ಮಾಡ್ಕೊಳ್ಳಿ. ಈ ಹೋರಾಟದ ತೀವ್ರತೆ ಅವ್ರಿಗೆ ಅರ್ಥ ಆಗಬೇಕು. ನ್ಯಾಯ ಕೇಳ್ತಿರ್ತಕ್ಕಂಥ ನಮ್ಮ ಒತ್ತಡ ಅವ್ರ ಕಿವಿಗೆ, ಅವರ ಮನಸ್ಸಿಗೆ, ಹೃದಯಕ್ಕೆ ನಾಟಬೇಕು. ಇಲ್ಲಿ ಅನ್ಯಾಯ ಆಗಿದೆ ಅಂತ ತಿಳಿಬೇಕು. ಈ ಪರ್ಪಸಲ್ಲಿ ಮಾಡ್ತಿದ್ದಾರೆ ಅಂತ ಅನಿಸ್ತಲ್ವ ನಿಮಗೆ? ಅಲ್ಲಲ್ಲ, SIT ಆಗಲೇ ಫಾರ್ಮ್ ಕೆಲಸ ಮಾಡ್ತಾ ಇದೆಯಲ್ಲ, ಕೆಲಸ ಮಾಡ್ದಲ್ಲೇ ಇದ್ದಿದ್ರು ಒಂಥರ ಉಡಾಫೆ ಮಾಡಬಾರ್ದು ಅವರು ಅಂತ. ಉಡಾಫೆ ಮಾಡಬಾರ್ದು. ಅದಕ್ಕೊಂದು ಇವರೇ ಮಿತಿ ಸೆಟ್ ಮಾಡ್ತಾರ. ಓಕೆ, SIT ಇದೇ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಇವ್ರು ಸೆಟ್ ಮಾಡ್ತಾರ, ಅಥವಾ SIT ಈ ತರ ಮಾಡಬಾರ್ದು ಅಂತ ಆ ಕಡೆ ಸೆಟ್ ಮಾಡ್ತಾರ? ದಟ್ ಇಸ್ ಆ ತರ ವರ್ಕ್ ಆಗಲ್ಲ. ಕಾನೂನು ಅದರದ್ದೇ ಆದಂತ ಚೌಕಟ್ಟಲ್ಲಿ ಕೆಲಸ ಮಾಡುತ್ತೆ. ಈಗ ಕಾನೂನು ಕೆಲಸ ಮಾಡಾಗಿ ನಾಳೆ ಒಂದ್ ದಿವಸ ಕಾನೂನಾತ್ಮಕವಾಗಿ ತೀರ್ಪು ಬಂದ್ರೆ ಅದರಲ್ಲೂ ಡೌಟ್ ಪಡ್ತಾರೆ. ಅದನ್ನು ತಿರುವುದ್ರು ಅನ್ನೋ ಒಂದು ಡೌಟ್ ಪಡೋನು ಇದ್ದಾರೆ. ಈಗ ಇಲ್ಲಿ ಇದರಲ್ಲಿ ಏನಾಗ್ತಿದೆ ಅಂದ್ರೆ, ನಾನು ಒಂದು GPR ಬಗ್ಗೆ ನಾನು ಮಾತಾಡ್ತಿದ್ದೆ. ಈಗ ಇದೇನ್ರಿ ದಿನ 2 ಗುಂಡಿ ತೋಡಿಸ್ತಾ ಇದ್ದಾರೆ, ಒಟ್ಟಿಗೆ ಸಾಕ್ಷಿ ನಾಶ ಆಗಿಬಿಡುತ್ತೆ, ಇನ್ನೆಲ್ಲೋ ಒಂದು ಮನಸ್ಸಲ್ಲಿರ್ತದೆ. ಇಷ್ಟೊತ್ತಿಗಾಗಲೇ ಅವರು ಅಲರ್ಟ್ ಆಗಿಬಿಟ್ಟಿರ್ತಾರೆ, ಅಕಸ್ಮಾತ್ ಯಾರಾದರೂ ಹೂಳಿಸಿದ್ರೆ GPR ಬಳಸ್ಬಿಟ್ರೆ ಬೇಗ ಗೊತ್ತಾಗ್ಬಿಡುತ್ತಲ್ವ ಅಂತ ಒಂದು ವಾದ. GPR ಬಳಸಿ ಇಲ್ಲೇನು ಇಲ್ಲಪ್ಪ, ನೆಲದ ಕೆಳಗಡೆ ಏನೂ ಇಲ್ಲ, ಮುಂದಕ್ಕೆ ನಡಿ, ನೆಕ್ಸ್ಟ್ ತೋರಿಸು ಅಂದರೆ ಹಾಗಿದ್ರೆ ಸಿಗ್ತಾ ಇತ್ತು. ಸುಮ್ಮನೆ ಯಾವುದೋ ಮಷಿನ್ ಇಟ್ಬಿಟ್ಟು ಹೇಳ್ತಾ ಇದ್ದಾರೆ. ಪ್ರಾಬ್ಲಮ್ ಏನಂದ್ರೆ, ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ, ಪಾಸಿಬಿಲಿಟೀಸ್ ಹೇಳ್ತಾ ಇದ್ದೀನಿ. ಅಕ್ಯೂಸ್ ಮಾಡೋರು ಇವರೇ, ಇನ್ವೆಸ್ಟಿಗೇಟರು ಇವರೇ, ಜಡ್ಜು ಇವರೇ. ಅದ ಹೆಂಗ್ ಸಾಧ್ಯ? ಅಕ್ಯೂಸ್ ಮಾಡೋರು ನೀವೇ, ಇನ್ವೆಸ್ಟಿಗೇಟ್ ಮಾಡೋರು ಇವರೇ. ಇನ್ವೆಸ್ಟಿಗೇಷನ್ ಹೇಳ್ತಾರೆ. ಈಗ ಹೆಂಗೆ ಅಂದ್ರೆ, ಪಕ್ಕದಲ್ಲಿ ಕೂತ್ಬಿಟ್ಟು ಸಚಿನ್ ತೆಂಡೂಲ್ಕರ್ ಹಿಂಗ್ ಆಡ್ಬೇಕಿತ್ತು, ಅವ್ನು ಹಿಂಗ್ ಆಡ್ಬೇಕಿತ್ತು, ಫೀಲ್ಡ್ ಅಲ್ಲಿ ಹೋಗಿ ಮಾಡಕ್ ಆಗಲ್ಲ ಇವ್ರಿಗೆ, ಗೊತ್ತಿಲ್ವಲ್ಲ ಆಟ. ಇದು ಅಷ್ಟೇ, SIT ಅದ್ರ ಕೆಲಸ ಮಾಡ್ತಾ ಇದೆ ಒಂದು ಕಾನೂನಿನ ಚೌಕಟ್ಟುವಾಗಿ. ಅಂಡ್ ಆ ಆಫೀಸರ್ಸ್ ಗಳು ಯಾರ್ಯಾರು ಮಾಡಿದಾರಲ್ಲ, ದೇ ಆರ್ ಆಲ್ ವೆರಿ ಗುಡ್ ಆಫೀಸರ್ಸ್. ಕರೆಕ್ಟ್, ಬಿಲೀವ್ ಇನ್ ದೆಮ್. ಕಾನೂನನ್ನ ನೀವು ನಂಬಲಿಲ್ಲ ಅಂದ್ರೆ, ಕಾನ್ಸ್ಟಿಟ್ಯೂಷನ್ ನಮ್ದಲ್ಲೇ ಇರೋಂತ ಒಂದು ಬಿಲೀಫ್ ಅದು. ನೀವು ಕಾನ್ಸ್ಟಿಟ್ಯೂಷನ್ ನೀವು ಬಿಲೀವ್ ಮಾಡ್ಲಿಲ್ಲ ಅಂದ್ರೆ, ಅದು ನಂಬಿಕೆ ಇಲ್ದಲೇ ಇದ್ಮೇಲೆ ನೀವು ಹಂಗಾರೆ ಐ ಡೋಂಟ್ ನೋ ಅದಕ್ಕಿಂತ ಇನ್ನೇನ್ ಮಾಡಕ್ ಸಾಧ್ಯ? ಈಗ 13 ಗುಂಡಿ ಚೆಕ್ ಮಾಡಿದಾಗ ಅದರಲ್ಲಿ 13ರಲ್ಲೇ ಒಂದು 10ರಲ್ಲಾದರೂ ಸಿಕ್ಕಿದ್ದಿದ್ರೆ ಈ ಗಲಾಟೆನೂ ಆಗ್ತಿರಲ್ಲ ಅಂತ ನೀವು ಹೇಳೋದು? ಅಲ್ಲಲ್ಲ, ಇವ್ರನ್ನೇ ಗುಂಡಿ ಆಗಿಯಕ್ ಜೊತೆಗೆ ಅವ್ರನ್ನೂ ಕರ್ಕೊಂಡೋಗಿ ಗುಂಡಿ ಆಗಿಯಕ್ ಬಿಟ್ಟಿದ್ರು ಇನ್ನೂ ಏನಾರ ಹೇಳೋರು. ಇವರೇ ಆಗದಿದ್ರು, ಇವರೇ ಹೋಗಿ ಅಗದಿದ್ರು ಅದಕ್ಕೆ ಇನ್ನೇನಾರ ಹೇಳೋರು. ಇದಕ್ಕೆ ಏನಂದ್ರೆ, ಈಗ ಸೆನ್ಸೇಷನಲಿಸಮ್ನ ಕೆಲವರಿಗೆ, ಐ ನಾಟ್ ಟೆಲಿಂಗ್ ಎವ್ರಿಬಡಿ, ಸುಮಾರು ಜನಕ್ಕೆ ಅದೊಂದು ಫಾಡರ್ ಆಗಿದೆ, ಅದೊಂದು ಆಹಾರ ಆಗಿದೆ. ಆ ಆಹಾರ ಬೇರೆ ಬೇರೆ ರೀತಿಯ ಆಹಾರ. ಅವ್ನಿಗೆ ಪ್ರತಿಷ್ಠೆಯ ಆಹಾರ ಇರ್ಬೋದು, ಅವನಿಗೆ ಪಬ್ಲಿಸಿಟಿಯ ಆಹಾರ ಇರ್ಬೋದು. ಎರಡು ಕಡೆನೂ, ನಾನು ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಇಲ್ಲ, ಒಂದು ಲಾಜಿಕಲ್ ಎಂಡ್ ಬೇಕು ಅಂತ ಇದ್ದವರು ಆ ಇನ್ವೆಸ್ಟಿಗೇಷನ್ ಜೊತೆ ಕೆಲಸ ಮಾಡಬೇಕು. ಆ ಇನ್ವೆಸ್ಟಿಗೇಷನ್ಗೆ ಪೂರಕವಾಗಿ ಏನಾರ ಅವ್ರ ಹತ್ರ ಎವಿಡೆನ್ಸ್ ಇದ್ರೆ ತಗೊಂಡೋಗಿ ಕೊಡಬೇಕು. ಅದು ಬಿಟ್ಟುಬಿಟ್ಟು ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ ಎಜುಟೇಷನ್ಗೆ ಕಾಲ್ ಕೊಡೋದು, ಅದಕ್ಕೆ ಹೋಗಿ ಪಾದಯಾತ್ರೆ ಮಾಡ್ತೀನಿ ಅನ್ನೋದು, ಅದು ಏನಾಗಿದೆ ಅಂದ್ರೆ, ಒಂದು ನೋವಿನ ವಿಚಾರ ಏನಪ್ಪಾ ಅಂದ್ರೆ, ಭಕ್ತಿ ಶ್ರದ್ಧೆಗೆ ಹೊಡ್ತಾ ಬಿದ್ರೆ ಏನು ಅಂತ ಇದೆಯಲ್ಲ, ಆ ಒಂದು ನೋವಿದೆ. ಬಟ್ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಮಾತು ಹೇಳಿದ್ರು ವಕೀಲರು, ನಾಳೆ ದಿವಸ ಅದು ಪ್ರೂವ್ ಆದ್ರೆ ಆಟೋಮೆಟಿಕಲಿ ಭಕ್ತಿ ಬಂದ್ಬಿಡುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಡ್ಯಾಮೇಜ್ ಆಗಿರುತ್ತಲ್ಲ, ಆ ಡ್ಯಾಮೇಜ್ ಮಾಡಿದವ್ರಿಗೂ ಶಿಕ್ಷೆ ಆಗ್ಬೇಕು. ಅವಾಗ ಆ ಡ್ಯಾಮೇಜ್ ಮಾಡಿದವ್ರಿಗೂ ಶಿಕ್ಷೆ ಆಗ್ಬೇಕು. ಆವಾಗ ಅದಕ್ಕೆ ಏನ್ ಮಾಡಬೇಕು, ಆ ಕಾನೂನಿನ ಚೌಕಟ್ಟಲ್ಲಿ ಅದು ಮಾಡ್ಬೇಕಾಗತ್ತೆ. ಅವಾಗ ದಟ್ ಆಲ್ಸೋ ಶುಡ್ ಬಿ ಸೀನ್. ಯಾಕೆಂದ್ರೆ ಒಂದು ದೇವಸ್ಥಾನ ನಮ್ಮ ಒಂದು ಪರಂಪರೆಯಲ್ಲಿ ಬರೀ ಒಂದು ಭಕ್ತಿ ಕೇಂದ್ರ ಅಲ್ಲ. ನಮಗಿರೋ ಮಾಹಿತಿ ನಾನು ಹೇಳಿಬಿಡ್ತೀನಿ, ನನಗೆ ಆಚೆದು ಗೊತ್ತಿಲ್ಲ, ಬೇರೆ ಅಭಿಪ್ರಾಯಗಳು ನನಗೆ ಗೊತ್ತಿಲ್ಲ. ಒಂದು SIT ತನಿಖೆ ಏನು ನಡೀತಿದೆ, ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ತನಿಖೆಯಲ್ಲಿ ಸಿಕ್ತು ಅಂತ ಹೇಳ್ತೀವಿ, ಇವತ್ತೇನು ಸಿಕ್ಕಲಿಲ್ಲ ಅಂದರೆ ಸಿಕ್ಕಲಿಲ್ಲ ಅಂತ ಹೇಳ್ತೀವಿ. ಸ್ಟೆಲ್ಲಾ ವರ್ಗೀಸು ಅವ್ರೇನು ಪರ್ಮಿಷನ್ ಕೊಟ್ಟರು ಅದನ್ನು ಹೇಳ್ತೀವಿ ನಾವು, ದೂರುದಾರ ಬಂದರೆ ದೂರುದಾರನೂ ಹೇಳ್ತಾ ಇದ್ದೀವಿ. ಇದ್ರ ಆಚೆಗೆ ಅಂತ ಚೆಕ್ ಮಾಡಿಕೊಂಡಾಗ ನನಗಿರೋ ಮಾಹಿತಿ ಪ್ರಕಾರವಾಗಿ ದೇವಸ್ಥಾನಕ್ಕಾಗಲಿ, ಅಲ್ಲಿ ಬರ್ತಾ ಇರ್ತಕ್ಕಂಥ ಜನಗಳ ಬಗ್ಗೆ ಆಗಲಿ, ಅಲ್ಲ ಅನ್ನದಾಸೋಹದ ಬಗ್ಗೆನೋ ಇನ್ನೊಂದ್ರ ಬಗ್ಗೆನೋ ಇದ್ಯಾವುದ್ರ ಬಗ್ಗೆನೋ ದೊಡ್ಡ ಮಟ್ಟದಲ್ಲಿ ಘಾಸಿ ಆಗಿಬಿಟ್ಟಿದೆ, ತೊಂದರೆ ಆಗಿಬಿಟ್ಟಿದೆ, ಅಲ್ಲಿ ಇದರಿಂದ ಪ್ರಾಬ್ಲಮ್ ಆಗಿದೆ, ಆ ಥರದ್ದೆಲ್ಲೂ ಇಲ್ವಲ್ಲ? ಅಲ್ಲ, ದೇವ್ರ ದರ್ಶನ ಪ್ರಾಬ್ಲಮ್ ಆಗಿದೆಯಾ, ಊಟದ ಪ್ರಾಬ್ಲಮ್ ಆಗಿದೆಯಾ, ಅಡ್ಡಿಪಡಿಸಿದಾರ ಯಾರಾದರೂ? ದೇವ್ರ ದರ್ಶನಕ್ಕೆ ಏನು ಇಲ್ವಲ್ಲ ಆ ಥರದ್ದು? ದೇವ್ರ ದರ್ಶನಕ್ಕೆ ಪ್ರಾಬ್ಲಮ್ ಆಗಿಲ್ಲ. ಬಟ್ ಆದ್ರೆ ಯಾರು ಅವರ ಆ ಒಂದು ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಭಕ್ತಿ ಇತ್ತಲ್ಲ, ಅವ್ರ ತಲೆಯಲ್ಲಿ ಎಲ್ಲೋ ಒಂದು ಸಂಶಯದ ಹುಳವನ್ನ ಬಿತ್ತೋದ್ರಲ್ಲಿ ವಿದೌಟ್ ಎವಿಡೆನ್ಸ್, ನಿಜವಾಗದೋ ಎವಿಡೆನ್ಸ್ ಇದ್ದಿ, ಅದು ಒಂದು ಆಗಲೇ ಜಡ್ಜ್ಮೆಂಟ್ ಬಂದಿರೋದನ್ನ ತಗೊಂಡೋಗಿ ಹಾಕ್ಲಿ,
Okay. ಬಟ್ ಆದ್ರೆ ಒಂದು ಕಾಲ್ಪನಿಕವಾಗಿ ಅವ್ರ ತಲೆ ಒಳಗೆ ಬಿತ್ತನೆ ಮಾಡುವ ಕೆಲಸ ಇದೆಯಲ್ಲ, ಅದರಿಂದ ಆ ಸೂಕ್ಷ್ಮತೆಗಳಿಂದ ಈ ಒಂದು ಪ್ರಾಬ್ಲಮ್ಗಳು ನಡೀತಾ ಇರೋದು ಅಂತ ನಾನು ಹೇಳ್ತಾ ಇರೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ಇಂಥ ಕೆಲವು ಸೆನ್ಸಿಟಿವ್ ಕೇಸ್ಗಳಲ್ಲಿ ಕಾನೂನಾತ್ಮಕವಾಗಿ ಇಲ್ಲ ಅಂದ್ರೂ ಕೂಡ ಐ ಥಿಂಕ್ ಇವನ್ ದ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಆರ್ ದ ಲಾ ಸಂಹೌ ಜನರ ಜೊತೆ ಸಂಪರ್ಕ ಇಟ್ಕೊಳ್ಳುವಂತ ಒಂದು ಮಾರ್ಗ ಹುಡುಕಬೇಕಾಗುತ್ತೆ. ಓಕೆ, ಫೈನ್. ಪ್ರಕಾಶ್ ಸರ್, ಫೈನಲಿ ಒಂದು ವಿಷಯ ಕೇಳಬೇಕಾಗತ್ತೆ ಸರ್. ಈ ಥರದ್ದು ನಿಮಗೆ ಅರಿವಿರುವಂತೆ, ನೀವು ಭೂಗರ್ಭಶಾಸ್ತ್ರಜ್ಞರಿದ್ದೀರಿ, ಎಲ್ಲೋ ಒಂದು ಇಂಡಿಯಾದಲ್ಲಿ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ, ಹೆಣ ಹೂತಿದ್ದಕ್ಕೆ ಸಂಬಂಧಪಟ್ಟಂತೆ ಈ ಟೆಕ್ನಾಲಜಿನ ಬಳಸ್ಕೊಂಡ್ರು, ಒಂದು ಪರಿಶೀಲನೆ ಮಾಡಿದ್ರು, ಸಿಕ್ತು, ಗೊತ್ತಾಯಿತು, ಏನಾದ್ರು ಇದೆಯಾ ಸರ್ ಈ ಥರದ್ದು? ನಮಗೂ ಅಷ್ಟೇ ಇದು ನನ್ನ ನಾಲೆಡ್ಜಲ್ಲಿ ಇದು ಗೊತ್ತಿಲ್ಲ. ಬಟ್ ಫಿಸಿಕಲ್ ಎಕ್ಸುಮೇಷನ್ ಅಂತ ನಾವು ಹೇಳ್ತೀವಿ, ಅದೆಲ್ಲ 100 ಬಾರಿ ಆಗಿದೆ. ಊತಿರೋದನ್ನು ಹೊರಗಡೆ ತೆಗ್ದಿದ್ದಾರೆ, ಇಂಟ್ಯಾಕ್ಟ್ ತೆಗ್ದಿದ್ದಾರೆ, ಅದ್ರ DNA ಟೆಸ್ಟ್ ಮಾಡಿದ್ದಾರೆ, ಅದರ್ ಪ್ಯಾರಾಮೀಟರ್ ಟೆಸ್ಟ್ ಮಾಡಿದ್ದಾರೆ, ಬೇಕಾದ ಎವಿಡೆನ್ಸ್ ಸಿಕ್ಕಿದೆ. ಬಟ್ ಜಿಯೋಫಿಸಿಕಲ್ ಮೆಥಡ್ ಇದೆ ಫಸ್ಟ್ ಟೈಮ್ ನಾವು ಎಂಪ್ಲಾಯ್ ಮಾಡ್ತಾರೆ. ನನ್ನ ನಾಲೆಡ್ಜ್ ಅಲ್ಲಿ ಪಾಸಿಬಿಲಿಟಿ ಇದೆ, ಕೆನ್ ಬಿ ಎಂಪ್ಲಾಯ್ಡ್ effectively and efficiently. That's my opinion. ಸರ್, ಇದೇ ಯಂತ್ರ ಬಳಸ್ಕೊಂಡು ಬೇರೆ ಉತ್ಖನನ ಕಾರ್ಯಗಳಲ್ಲಿ ಇಂತಿಂಥ ಮೇಜರ್ ಆಗಿ ತುಂಬಾ ಆಳಕ್ಕೆ ನಾವು ಸುಮ್ಮನೆ ಎಲ್ಲೆಲ್ಲೋ ಆಗಿಯೋ ಬದಲು ಅದು ಎಲ್ಲಿ ಮಾರ್ಕ್ ಹೇಳ್ತೋ ಅಲ್ಲ ಆಗದಾಗ ನಮ್ಗೆ ಏನೇನೋ ಸಿಕ್ತು, ಈ ಥರದ್ದು ಇದೆಯಾ ಸರ್? ಹೌದು, ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ ಅಲ್ಲಿ ಯೂಸ್ ಮಾಡ್ತಾರೆ. ನಾವು ಜಿಯಾಲಜಿಕಲ್ ಮೆಥಡ್ ಅಲ್ಲಿ ಯೂಸ್ ಮಾಡ್ತೀವಿ. ಡೀಪ್ ಬರೀಡ್ ಮಿನರಲ್ ಡಿಪಾಸಿಟ್ಸ್ ಏನಿದೆ ಅಟ್ ಎ ಡೆಪ್ತ್ ಅಪ್ ಟು 500 meters ನಾವು ಯಾವ್ದಾದ್ರು ಮಿನರಲ್ ಡಿಪಾಸಿಟ್ ಇದೆ, ಕಾಪರ್ ಲೆಡ್ ಜಿಂಕ್ ಡಿಪಾಸಿಟ್, ಗೋಲ್ಡ್ ಡಿಪಾಸಿಟ್, ಅಥವಾ ಕಿಂಬರ್ಲೈಟ್ ಡೈಮಂಡ್ ಬೇರಿಂಗ್ ಬಾಡೀಸ್, ಅಥವಾ ಅಲ್ಟ್ರಾ ಬೇಸಿಕ್ ಬಾಡೀಸ್ ಏನಾದ್ರು ಇದ್ರೆ, ಪ್ಲಾಟಿನೈಡ್ ಪೋಸ್ಟಿಂಗ್ ರಾಕ್ಸ್ ಏನಾದ್ರು ಇದ್ರೆ, ಈ ಗ್ರೌಂಡ್ ಜಿಯೋಫಿಸಿಕಲ್ ಮೆಥಡ್ ಅಲ್ಲೇ ನಾವು ಲೊಕೇಟ್ ಮಾಡ್ತೀವಿ. ಆದ್ರೆ ಬೇರೆ ಬೇರೆ ಮೆಥಡ್ಸ್ ಇದೆ, ಯಾವ ಡಿಪಾಸಿಟ್ ಗೆ ಯಾವ್ದು ಸೂಟಬಲ್ ನಾವು ಡಿಸೈಡ್ ಮಾಡ್ತೀವಿ. ಬಟ್ ಈ ಆರ್ಕಿಯಾಲಜಿಕಲ್ ಸಕ್ಸಸ್ ಆಗಿದೆ. ಇದು ಕ್ರಿಮಿನಲ್ ಕೇಸ್ಗಳಲ್ಲಿ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಹೇಳ್ಬೇಕು. ನಮ್ಮ ಇಂಡಿಯಾದಲ್ಲಿ ಬೇರೆ ಯಾರಾದ್ರೂ ಯೂಸ್ ಮಾಡಿದಾರ, ಪ್ರಪಂಚದಲ್ಲಿ ಬೇರೆ ಯಾರಾದ್ರೂ ಯೂಸ್ ಮಾಡಿದಾರ, ಕೇಸ್ ಹಿಸ್ಟ್ರಿ ಇದೆಯಾ, ಅದನ್ನ ತಗೊಂಡು ಮೆಥಡಾಲಜಿ ಯೂಸ್ಡ್ ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ 100% ಸಕ್ಸಸ್ ಎನ್ಶೂರ್ ಮಾಡ್ಬೋದು. ಸೊ ಈಗ ಏನಾಗಿದೆ, ಇವರಿಬ್ರು ಹೇಳಿದ ಮಾತಿಗೆ ಪೂರಕವಾಗಿ ನಾನು ಹೇಳ್ತೀನಿ. ನಾನು ಒಬ್ಬ ನಾಗರಿಕನಾಗಿ, ಒಬ್ಬ ಪ್ರಜೆಯಾಗಿ ಎಲ್ಲರೂ ಗಮನಿಸ್ತಾ ಇರ್ತೀವಿ. ನಾವು ಪಬ್ಲಿಕ್ ಬರ್ತಲೇ ಇರ್ಬೋದು. ನೋಡಿ, ಒಂದು ನಮ್ಮ ದೇಶದಲ್ಲಿ ಪ್ರಜಾತಂತ್ರ ಇದೆ, ಎಲ್ರಿಗೂ ಸ್ವಾತಂತ್ರ್ಯ ಇದೆ. ಆದ್ರೆ ನಾವು ಬಹಳಷ್ಟು ಮಂದಿ ಅದನ್ನ ದುರುಪಯೋಗ ಪಡಿಸ್ಕೊಂತ ಇದೀವಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಪಯೋಗ ಪಡಿಸ್ಕೊಂತ ಇದೀವಿ. ನಾವು ನಮ್ಮ ಮೇಲೆ ಇಂಥ ಒಂದು ಕಡೆ ಮಿತಿ ಏರ್ಕೊಬೇಕಾಗುತ್ತೆ. ಒಂದು ಪಬ್ಲಿಕ್ ಡಿಸಿಪ್ಲಿನ್ ಬೇಕಾಗುತ್ತೆ. ಪಬ್ಲಿಕ್ ಒಪಿನಿಯನ್ ಜನರೇಟ್ ಮಾಡಿ, ನೋ ಡೌಟ್. ಬಟ್ ಈಗ ನೋಡಿ, ಎನ್ವಿರಾನ್ಮೆಂಟಲ್ ಇಶ್ಯೂಸ್ ನಲ್ಲಿ ಜನಾರ್ದನ್ ರೆಡ್ಡಿ ಸಂಡೂರು ಇಶ್ಯೂ ನಲ್ಲಿ ಪಬ್ಲಿಕ್ ಒಪಿನಿಯನ್ ಬಹಳ ಕೆಲಸ ಮಾಡ್ತು. ವೆಸ್ಟರ್ನ್ ಘಾಟ್ಸ್ ಇಶ್ಯೂಗಳಲ್ಲೂ ಕೆಲಸ ಮಾಡ್ತು. ಇದು ಆ ರೀತಿಯ ಲಾರ್ಜರ್ ಇಂಟ್ರೆಸ್ಟ್ ಅಲ್ಲ. ಇದು ಇಟ್ಸ್ ಎ ಮರ್ಡರ್ ಕೇಸ್, ಕ್ರಿಮಿನಲ್ ಕೇಸ್. ಪೀಪಲ್ ಹ್ಯಾವ್ ಟು ರೆಸ್ಟ್ರಿಕ್ಟ್ ದೆಮ್ಸೆಲ್ಸ್. ದೇ ಶುಡ್ ನಾಟ್ ಟೇಕ್ law into their hands. There is a court. Let us respect the court. ನ್ಯಾಯಾಂಗ ವ್ಯವಸ್ಥೆ ಇತ್ತೀಚೆಗೆ ಒಂದು ಕೊಟ್ಟ ಒಂದು ತೀರ್ಪಿನಿಂದ ನ್ಯಾಯಾಂಗ ಕೂಡ ಅಸ್ತಿತ್ವದಲ್ಲಿದೆ, ಕಾನೂನಿದೆ, ಅದನ್ನು ಎಫೆಕ್ಟಿವ್ ಆಗಿ ಬಳಸ್ಕೊಬಹುದು ಅಂತ ಒಂದು ತೀರ್ಪು ಬಂದಿದೆ. ಅದೇ ರೀತಿ ಇದರಲ್ಲೂ ಕೂಡ ಮುಂದೆ ಏನಾಗುತ್ತೆ ಕಾದ್ ಅದ್ರಲ್ಲಿ ಸ್ಟಫ್ ಇದ್ರೆ ಖಂಡಿತ ಒಳ್ಳೆ ತೀರ್ಪು ಬರುತ್ತೆ. ಇಲ್ದಿದ್ರೆ ಅದೇನಿಲ್ವೋ ಆಗಲ್ಲ. ಮೈ ಒಪಿನಿಯನ್. ಸೊ ಆ ಭಾಗದ ಜನರು ರೆಸ್ಟ್ರೈಂಟ್ ಹಾಕೊಬೇಕು ನನ್ನ ಒಪಿನಿಯನ್ ಅಲ್ಲಿ. ಥ್ಯಾಂಕ್ ಯು ಪ್ರಕಾಶ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂತೋಷ್ ಕೆಂಚಾಮ, ಸಾಕಷ್ಟು ವಿಷಯಗಳ ಬಗ್ಗೆ ಮುಕ್ತವಾಗಿ ಮಾತಾಡಿದ್ದೀರಿ. ನೋಡೋಣ, ಈ ಒಂದು ಯಂತ್ರವನ್ನು ಬಳಸ್ತಾರೋ ಇನ್ನೊಂದನ್ನು ಬಳಸ್ತಾರೋ, ಈ ಒಂದು ವಿಚಾರದ ಬಗ್ಗೆ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ನಡೆಯಲಿ. ಅದಕ್ಕಿಂತ ಮುಂಚೆ ಆ ನೆಲದಲ್ಲಿ, ಆ ಭಾಗದಲ್ಲಿ ಒಂದು ಸಂಯಮ ಇರಲಿ, ವ್ಯವಧಾನ ಇರಲಿ. ನ್ಯಾಯದಾನ ಬೇಕು ಅಂದಾಗ ಆ ನ್ಯಾಯದಾನ ಆಗೋವರೆಗೂ ಕಾಯ್ದೆ ನಾವು ಮುಂಚಿತವಾಗಿಯೇ ಡಿಸೈಡ್ ಮಾಡೋದು, ಆಗಿದೆ ಅಂತಲೇ ಡಿಸೈಡ್ ಮಾಡಿಬಿಡೋದಾಗಲಿ, ಹಾಗೇ ಇಲ್ಲ ಅಂತ ಡಿಸೈಡ್ ಮಾಡೋದಾಗಲಿ, ಎರಡೂ ಕೂಡ ಎಕ್ಸ್ಟ್ರೀಮಿಟಿ ಆಗುತ್ತೆ. ಎರಡೂ ಕೂಡ ಉತ್ತುಂಗಗಳೇ. ಆ ಉತ್ತುಂಗಗಳು ಯಾರ ಕಡೆ ಇದ್ದರೂ ಕೂಡ ಅಪಾಯಕಾರಿಯಾಗಿರುತ್ತೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.